नारायणाय परिपूर्ण गुणार्णवाय विश्वोदय स्थितिलयो नियति प्रदाय ज्ञानप्रदाय विबुधासुरसौख्य दुःख सत्कारणाय वितताय नमो नमस्ते। धर्म विज्ञान वैराग्य परमेश्वरचारिणः आनंदतीर्थ भगवत्पादान् वन्दे निरन्तरम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ದ್ರೋಣಾಚಾರ್ಯರು ಸೇನಾಪತಿಗಳಾಗಿ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಆ ವಿಚಾರವನ್ನ ಈಗ ತಿಳಿಸ್ತಾ ಇದ್ದದ್ದು 26ನೇ ಅಧ್ಯಾಯ 231ನೇ ಶ್ಲೋಕದಿಂದ ಇವತ್ತು ಪ್ರಾರಂಭ ಆಗ್ತಾ ಇದೆ. ಹಿಂದಿನ ಸ್ವಲ್ಪ ಹೇಳಿ ಆಮೇಲೆ ಮತ್ತೆ ಹೇಳ್ತೇನೆ. ಅಶ್ವತ್ಥಾಮಾಚಾರ್ಯರು ತಾವು ಯುದ್ಧ ಮಾಡಲಿಕ್ಕೆ ಬಂದಿದ್ದಾರೆ. ಘಟೋತ್ಕಚ ಅವರ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾನೆ. ಹೀಗೆ ಅಶ್ವತ್ಥಾಮಾಚಾರ್ಯರಿಗೂ ಘಟೋತ್ಕಚನಿಗೂ ಪರಸ್ಪರವಾಗಿರ್ತಕ್ಕಂತಹ ಯುದ್ಧ ನಡೀತಾ ಇದೆ. ಅಶ್ವತ್ಥಾಮಾಚಾರ್ಯರು ಘಟೋತ್ಕಚನನ್ನು ನೋಡಿ ನೀನು ಸಣ್ಣ ಹುಡುಗ ಮಗ, ನೀನೇನು ಯುದ್ಧ ಮಾಡ್ತೀನಿ ಅಂತ ಹೇಳಿದಾಗ ಘಟೋತ್ಕಚ ಹೇಳ್ತಾನೆ, ನನ್ನನ್ನ ನೀನು ವತ್ಸ ಅಂತ ಕರೆಯಬೇಡಿ, ನೀನು ನಮ್ಮ ತಂದೆಯೂ ಅಲ್ಲ, ನಮ್ಮ ತಂದೆಯ ಗೆಳೆಯನೂ ಅಲ್ಲ. ನೀವು ಯಾಕೆ ಅಂದ್ರೆ ಶತ್ರುಗಳ ಪಕ್ಷದಲ್ಲಿ ಯುದ್ಧವನ್ನು ಮಾಡ್ತಾ ಇದ್ದೀರಿ, ದುರ್ಯೋಧನ ಪಕ್ಷದಲ್ಲಿ. ಆದ್ದರಿಂದ ನೀವು ನಮಗೆ ಶತ್ರುವೇ ಸರಿ. ಶತ್ರುವಿನ ಜೊತೆ ನಾನು ಯುದ್ಧವನ್ನು ಮಾಡ್ತೇನೆ ಹೊರತಾಗಿ ಈ ಪ್ರೀತಿಯ ಆದರ ಯಾವುದು ಬೇಕಾಗಿಲ್ಲ ಅಂತ ಅವನು ಸ್ಪಷ್ಟವಾಗಿ ಹೇಳಿದ್ದಕ್ಕೆ ಅಶ್ವತ್ಥಾಮಾಚಾರ್ಯರು ತಮ್ಮ ಧನುಸ್ಸನ್ನ ಅಲಂಕಾರ ಮಾಡ್ತಾ ಧ್ವನಿ ಮಾಡ್ತಾ ಆ ಅನೇಕ ಬಾಣಗಳನ್ನ ಘಟೋತ್ಕಚನ ಮೇಲೆ ಬಿಡ್ತಾ ಇದ್ದಾರೆ. ಆಗ ಘಟೋತ್ಕಚ ತಾನು ಭಾರೀ ವೇಗದಿಂದ ತನ್ನ ಎಲ್ಲ ಸೈನ್ಯವನ್ನ ತೆಗೆದುಕೊಂಡು ಬಂದು ಅಶ್ವತ್ಥಾಮಾಚಾರ್ಯ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಸರಕ್ಷಸಾಂ ಲಕ್ಷ ಸಮಾವೃತೋ ಬಲಿ ನೃಭಿಶ್ಚ ವೀರೈರ್ಬಹುಭಿ ಸುಶಿಕ್ಷಿತೈಃ ಅಕ್ಷೌಹಿಣೀ ಮಾತ್ರ ಬಲೇನ ರಾಕ್ಷಸಃ ಸಂಕ್ಷೋಭಯಾಮಾಸ ಗುರುಸ್ತುತಂ ಶರೈಃ ಸತೇನ ಬಾಣೈರ್ಬಹುಭಿಃ ಸುಪೀಡಿತಃ ವಿಭಿನ್ನ ಗಾತ್ರಃ ಕ್ಷತಜಾಭಿಪ್ಲುತಾಂಗಃ ವ್ಯಾವೃತ್ಯ ನೇತ್ರೇ ಕುಪಿತೋ ಮಹದ್ಧನುರ್ವಿಸ್ಫಾಟ್ಯ ಬಾಣೆ ರಜನೀಂ ಚಕಾರ. ಆ ಘಟೋತ್ಕಚ ತಾನು ಬರುವಾಗ ತಾನೊಬ್ಬನೇ ಬಂದಿಲ್ಲ, 1,00,000 ಜನ ರಾಕ್ಷಸರು. ಒಬ್ಬೊಬ್ಬರು ರಾಕ್ಷಸರು ನೋಡಿದ್ರೆ ಭಯವಾಗುತ್ತೆ. ಅಂತಹದ್ದು 1,00,000 ಜನ ರಾಕ್ಷಸರನ್ನ ಕರೆದುಕೊಂಡು ಬಂದಿದ್ದಾನೆ. ಅಷ್ಟೇ ಅಲ್ಲ, ಒಳ್ಳೆಯ ಶಸ್ತ್ರಾಸ್ತ್ರಗಳನ್ನು ಕಲಿತಿರ್ತಕ್ಕಂತಹ ಪರಾಕ್ರಮಿಗಳಾದ ಅನೇಕ ಮನುಷ್ಯರು ಇದ್ದಾರೆ. ಹೀಗೆ ಒಂದು ಅಕ್ಷೌಹಿಣಿ ಸೈನ್ಯವನ್ನ ತೆಗೆದುಕೊಂಡು ಬಂದಿದ್ದಾನೆ ಘಟೋತ್ಕಚ. ಅಂತಹ ಘಟೋತ್ಕಚ ತಾನು ತನ್ನ ಸೈನಿಕರು ಹಾಗೂ ತಾನು ವೈಯಕ್ತಿಕವಾಗಿ ಅನೇಕ ಬಾಣಗಳಿಂದ ಆ ಅಶ್ವತ್ಥಾಮಾಚಾರ್ಯರಿಗೆ ತೊಂದರೆ ಕೊಡ್ತಾ ಇದ್ದಾರೆ, ಹೊಡಿತಾ ಇದ್ದಾರೆ. ಸತೇನ ಬಾಣೇರ್ ಬಹುಭಿ ಸುಪೀಡಿತಃ, ಎಲ್ಲರೂ ಏಕಕಾಲಕ್ಕೆ ಅವನಿಗೆ ಬಾಣ ಬಿಟ್ಟಾಗ ಬಹಳ ತೊಂದರೆಯಾಗಿದೆ. ವಿಭಿನ್ನ ಗಾತ್ರ, ಆ ದೇಹಕ್ಕೆಲ್ಲ ಅಲ್ಲೆಲ್ಲೇ ಗಾಯವಾಗಿದೆ. ಕ್ಷತಜಾಭಿಪ್ಲುತಾಂಗ, ರಕ್ತ ಎಲ್ಲ ಕಡೆಗೆ ಹರಿತಾ ಇದೆ ದೇಹದಿಂದ. ಆಗ ಬಹಳ ಅಶ್ವತ್ಥಾಮಾಚಾರ್ಯರಿಗೆ ಬಹಳ ತೊಂದರೆಯಾಗಿದೆ, ಸಿಟ್ಟಿಗೆ ಬಂದಿದ್ದಾರೆ. ವ್ಯಾವೃತ್ತ ನೇತ್ರೆ ಕುಪಿತೋ ಮಹದ್ಧನು ವಿಸ್ಫಾರ್ಯ, ಬಹಳ ಸಿಟ್ಟಿಗೆ ಬಂದು ಆಮೇಲೆ ಆ ಧನುಸ್ಸನ್ನ ಇನ್ನೊಮ್ಮೆ ಟಂಕಾರ ಮಾಡಿ ಭಾರೀ ಬಾಣಗಳು ಬಿಡ್ತಾರೆ. ಬಾಣಗಳು ಅಂತಂದ್ರೆ ಆ ಬಾಣಗಳಿಂದ ಸಂಪೂರ್ಣ ಕತ್ತಲೆ ಆಗಿ ಹೋಯ್ತು. ರಜನಿ ಬಾಣಗಳಿಂದ ಕತ್ತಲೆ ಮಾಡಿದ್ದಾರೆ. ಸೋಕ್ಷೋಹಿಣೀಂ ತಾಂ ಕ್ಷಣ ಮಾತ್ರ ತಕ್ಷರನ್ ಮಹಾಶರಾನಪಿ
ರಾಕ್ಷಸಾನ್ ಕ್ಷಯಂ ನಿನಾಯ ಪುತ್ರಂಚ ಘಟೋತ್ಕಚಸ್ಯ ನಿಷ್ಠ್ಯಂ ಪುರಾಯು ಅಂಜನ ವರ್ಮನಾಮಕಃ. ಅಶ್ವತ್ಥಾಮಾಚಾರ್ಯ ಪರಾಕ್ರಮವನ್ನು ಶ್ರೀಮದಾಚಾರ್ಯ ಹೇಳ್ತಾರೆ. ಅದೇ ಅಶ್ವತ್ಥಾಮಾಚಾರ್ಯರು ಅಕ್ಷೌಹಿಣಿ ಸೈನ್ಯ, ಭಾರೀ ರಾಕ್ಷಸರು, ಮಹಾಪರಾಕ್ರಮಿಗಳು. ಆದರೆ ಎಲ್ಲರನ್ನೂ ಸ್ವಲ್ಪ ಕಾಲದಲ್ಲಿ ತಾವು ಬಿಟ್ಟಿರತಕ್ಕಂತಹ ಎಲ್ಲಾ ಬಾಣಗಳಿಂದ ಎಲ್ಲಾ ರಾಕ್ಷಸರನ್ನು, 1,00,000 ರಾಕ್ಷಸರಿದ್ರು, ಎಲ್ಲರನ್ನೂ ಒಂದೇ ಕ್ಷಣ ನಾಶ ಮಾಡಿಬಿಟ್ಟಿದ್ದಾರೆ. ಮಹಾಶರಾನ್ ತಾನಪಿ ರಾಕ್ಷಸಾನ್ ಕ್ಷಯಂ, ಅವ್ರು ಬಿಟ್ಟ ಬಾಣಗಳನ್ನು, ಅವರು ಆ ರಾಕ್ಷಸರನ್ನು ಎಲ್ಲರನ್ನೂ ನಾಶ ಮಾಡಿಬಿಟ್ರು. ಅಷ್ಟೇ ಅಲ್ಲ, ಘಟೋತ್ಕಚನ ಮಗ, ಅವನ ಹೆಸರು ನಿಷ್ಠ್ಯ ಅಂತ ಅವನ ಹೆಸರು. ಪೂರ್ವ ಜನ್ಮದಲ್ಲಿ ಅಂಜನ ವರ್ಮ ಅಂತ ಅವನ ಹೆಸರು. ಆ ಅಂಜನ ವರ್ಮನೇ ಈಗ ನಿಷ್ಠ್ಯ ಆಗಿ ಹುಟ್ಟಿದ್ದಾನೆ. ಅಂತಹ ಘಟೋತ್ಕಚನ ಮಗನನ್ನು ಕೂಡ ಅಶ್ವತ್ಥಾಮಾಚಾರ್ಯ ಸಂಹಾರ ಮಾಡಿದ್ದಾರೆ. ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡ್ಬಿಟ್ಟು, 1,00,000 ಜನ ರಾಕ್ಷಸರು ಎಲ್ಲರನ್ನೂ ಸಂಹಾರ ಮಾಡ್ಬಿಟ್ರು. ಘಟೋತ್ಕಚ ಮಗನನ್ನು ಸಂಹಾರ ಮಾಡಿದ್ದಾರೆ. ಸಾಮಾನ್ಯವೇನು, ಅಶ್ವತ್ಥಾಮಾಚಾರ್ಯ ಸಾಕ್ಷಾತ್ ದೇವರು. ಇಡೀ ಜಗತ್ತನ್ನ ನಾಶ ಮಾಡುವ ಪ್ರಳಯವನ್ನು ಮಾಡತಕ್ಕಂತಹ ರುದ್ರದೇವರಿಗೆ ಈ 1,00,000 ಜನ ಏನು, ಈ ರಾಕ್ಷಸರು ಏನಲ್ಲ. ನಿರೀಕ್ಷ ಸೇನಾಂ ಸಸುತಂಚ ಪಾತಿತಂ ಘಟೋತ್ಕಚೋ ದ್ರೋಣಸುತಂ ಶರೇಣ ವಿವ್ಯಾಧಗಾಢಂ ಸತು ಫಲೋಧ್ವಜಂ ಸಮಾಶ್ರಿತಶ್ಚಾರ್ಸ್ನೋದ್ನಕೋ ಭವತ. ಆಗ ಘಟೋತ್ಕಚನಿಗೆ ಸಿಟ್ಟು ಬಂತು. ತನ್ನ ಮಗನನ್ನ ಕೊಂದು ಹಾಕಿಬಿಟ್ಟಿದ್ದಾರೆ, ಎಲ್ಲ ಸೈನ್ಯವನ್ನು ನಾಶ ಮಾಡಿದ್ದಾರೆ. ಅಂತಹ ಅಶ್ವತ್ಥಾಮಾಚಾರ್ಯ ನೋಡಿ ಬಹಳ ಸಿಟ್ಟಿನಿಂದ ಅವನು ಒಂದು ಬಾಣದಿಂದ ಜೋರಾಗಿ ಹೊಡೆದಿದ್ದಾನೆ. ಆ ಬಾಣದಿಂದ ಹೊಡೆದ್ರೆ ಅಶ್ವತ್ಥಾಮಾಚಾರ್ಯರು ಬಹಳ ಒದ್ದಾಡಿ 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 ಆಮೇಲೆ ಕೆಳಗಡೆ ಬೀಳಬೇಕೇನು. ಅಷ್ಟರಲ್ಲಿ ಪಕ್ಕದಲ್ಲಿ ಧ್ವಜ, ಆ ಧ್ವಜವನ್ನ ಆಶ್ರಯ ಮಾಡಿಕೊಂಡು ಸಾವಕಾಶವಾಗಿ ಅಲ್ಲೇ ನಿಂತಿದ್ದಾರೆ. ನಿಧಾನವಾಗಿ ಕೆಳಗಡೆ ಕೂತರು. ಸ್ವಲ್ಪ ಹೊತ್ತು ಎಚ್ಚರವೇ ಇಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ, ಆ ತರಹ ಇದ್ದಾರೆ. ಆಮೇಲೆ ಸಸಂಜ್ಞಕೋ ಭವತ್, ಸ್ವಲ್ಪ ಕಾಲವಾದ ಮೇಲೆ ಮತ್ತೆ ಪುನಃ ಅವರಿಗೆ ಎಚ್ಚರ ಬಂದಿದೆ. ನೋಡ್ರಿ, ಅಂದ್ರೆ ಘಟೋತ್ಕಚ ಮಹಾಪರಾಕ್ರಮಿ, ಅವನು ಬಟ್ಟಿರ್ತಕ್ಕಂತಹ ಬಾಣವನ್ನ ಅವರಿಗೆ ತಡ್ಕೊಳಿಕ್ ಆಗಿಲ್ಲ, ಶ್ರಮ ಪಟ್ಟಿದ್ದಾರೆ, ಬಹಳ ಒದ್ದಾಡ್ತಾ ಇದ್ದಾರೆ. ಆಗ ಅಶ್ವತ್ಥಾಮಾಚಾರ್ಯರು ಈ ರೀತಿಯ ತುಂಬಾ ಶ್ರಮ ಪಡ್ತಾ ಇದ್ರು. ಅವನು ಪುನಃ ಎಚ್ಚರವಾಯಿತು. ಎಚ್ಚರವಾದ ಮೇಲೆ ಅವರು ಮತ್ತೆ ಪುನಃ ಮೊದಲಿಗೆ ಸಿಟ್ಟು, ಮಹಾಪರಾಕ್ರಮಿಗಳು. ಹಾಗಾಗಿ ಘಟೋತ್ಕಚನ ಹೊಡಿಬೇಕು ಅಂತ ಉತ್ಥಾನ ಬಾಣಂ ಯಮದಂಡಕಲ್ಪಂ ಸಂಧಾರ ಚಾಪೆ ಪ್ರವಿಕರ್ಷ ರಾಕ್ಷಸೆ ಮಮೋಚತೇನ ವಿಹತ ಪಪಾತ ವಿನಷ್ಟ ಸ್ವರಥೆ ಘಟೋತ್ಕಚ. ಭಾರಿ ಯಮದಂಡಕ್ಕೆ ಸಮಾನವಾಗಿರ್ತಕ್ಕಂತಹ ಒಂದು ಬಾಣವನ್ನು ತೆಗೆದುಕೊಂಡು ಆ ಘಟೋತ್ಕಚನಿಗೆ ಅಶ್ವತ್ಥಾಮಾಚಾರ್ಯರು ಕೂಡ ಜೋರಾಗಿ ಹೊಡೆದಿದ್ದಾರೆ. ಅದರಿಂದ ಅವನು ಮೂರ್ಛೆಗೊಂಡು ಅಲ್ಲೇ ಬಿದ್ದಿದ್ದಾನೆ. ಸ್ವರಥೆ ಘಟೋತ್ಕಚ, ತನ್ನ ರಥದಲ್ಲೇ ಅವನು ಬಿದ್ದ. ಯಾವಾಗ ಘಟೋತ್ಕಚ ಮೂರ್ಛೆ ಹೊಂದು ಬಿದ್ದುಬಿಟ್ನೋ ಆಗ ಸಾರಥಿ ಅವನನ್ನು ದೂರ ಕರ್ಕೊಂಡು ಹೋಗ್ತಾ ಇದ್ದಾನೆ. ವಿಮೂರ್ಛಿತಂ ಸಾರಥಿರಸ್ಯ ದೂರಂ ನಿನಾಯ ಯುದ್ಧಾತ್ ಜಗತೋ ವಿಪಶ್ಯತಃ ದ್ರೌಣಿಶ್ಚ ಸೇನಾಂ ನಿಶಿತೈಶ್ಚರೋತ್ತಮೈಃ ವ್ಯದ್ರಾವಯತ್ ಪಾಂಡವ ಸೋಮಕಾನಾಂ. ಸಾರಥಿಯ ಒಂದು ಕರ್ತವ್ಯ ಅದು. ಯಾವ ರಾಜನ ಸಾರಥಿಯಾಗಿ ಇರ್ತಾನೆ ಆಗ ಆ ರಾಜನಿಗೆ ಏನಾದ್ರೂ ತೊಂದರೆ ಆದ್ರೆ, ಕಷ್ಟವಾದ್ರೆ ತಕ್ಷಣ ಅವನಿಗೆ ಉಪಚಾರ ಮಾಡಬೇಕು, ಅವನು ದೂರ ಕರ್ಕೊಂಡು ಹೋಗ್ಬೇಕು. ಈಗ ಮೂರ್ಛೆ ಬಂದು ಬಿದ್ದಿದ್ದಾನೆ, ಅದಕ್ಕಾಗಿ ಇವನು ದೂರ ಕರೆದುಕೊಂಡು ಹೋಗ್ತಾನೆ. ಎಲ್ಲರೂ ನೋಡ್ತಾ ಇದ್ದಾರೆ, ದೂರ ಕರೆದುಕೊಂಡು ಹೋದ. ಈ ಕಡೆಗೆ ಅಶ್ವತ್ಥಾಮಾಚಾರ್ಯರು ರಾತ್ರಿ ಎಲ್ಲ ಇದು ನಡೀತಾ ಇದೆ. ಸೇನಾಂ ನಿಶಿ, ರಾತ್ರಿ ಅದು ಮಧ್ಯೆ ಮಧ್ಯೆ ಶ್ರೀಮದಾಚಾರ್ಯ ಎಚ್ಚರ ಕೊಡ್ತಾರೆ. ನಿಶಿತೈ ಶರೋತ್ತಮೈಃ ವ್ಯದ್ರಾವಯತ್ ಪಾಂಡವ ಸೋಮಕಾನಾಂ. ಪಾಂಡವರ ಹಾಗೂ ದ್ರುಪದ ರಾಜನ ಏನು ವಿಶೇಷವಾಗಿ ಸೈನಿಕರಿದ್ರೋ ಅವರೆಲ್ಲರನ್ನು ಕೂಡ ಓಡಿಸ್ತಾ ಇದ್ದಾರೆ ಅಶ್ವತ್ಥಾಮಾಚಾರ್ಯರು. ಸಂಜ್ಞಾಮಾಪ್ಯಾಥ ಘಟೋತ್ಕಚೋಪಿ
ಕ್ರುದ್ಧೋ ವಿಶತ್ ಕೌರವ ಸೈನ್ಯಮಾಶು ವಿದ್ರಾವಯಾಮಾಸ ಬಾಣವರ್ಷೈಃ ಪ್ರಕಂಪಯಾಮಾಸ ಮಹಾರಥಾಂಸ್ತಥಾ. ಘಟೋತ್ಕಚನಿಗೆ ಸ್ವಲ್ಪ ಹೊತ್ತಾದ್ಮೇಲೆ ಎಚ್ಚರ ಆಯ್ತು. ಅವನು ಬಹಳ ಸಿಟ್ಟು ಬಂದ, ಇವನಿಗೆ ಹೀಗಾಗೋಯ್ತು ಅಂತ ಸಿಟ್ಟಿಗೆ ಬಂದು ಇಡೀ ಕೌರವ ಸೈನ್ಯವನ್ನೇ ನಾಶ ಮಾಡ್ತಾ ಇದ್ದಾನೆ, ಓಡಿಸ್ತಾ ಇದ್ದಾನೆ, ಬಾಣಗಳನ್ನು ಸುರಿತಾ ಇದ್ದಾನೆ. ಎಲ್ಲಾ ಮಹಾರಥಿಕರು ದೊಡ್ಡ ದೊಡ್ಡ ಹಾರಿ ಯುದ್ಧ ಮಾಡುವಂತೆ ಇರ್ತಾರೆ, ಎಲ್ಲರಿಗೂ ಕಷ್ಟವಾಗಿದೆ, ಎಲ್ಲರೂ ಗಡಗಡ ನರಗ್ತಾ ಇದ್ದಾರೆ. ತದೈವ ಪಾರ್ಥಂ ಪ್ರತಿರೋಧುಮಾಗತಂ ವೈಕರ್ತನಂ ವೀಕ್ಷಿ ಜಗತ್ಪತಿರ್ಹರಿಃ ಘಟೋತ್ಕಚಂ ಪ್ರಾಹಿಣೋ ಶಕ್ತಿಮುಗ್ರಾಂ ತಸ್ಮಿನ್ ಪ್ರೋಕ್ತುಂ ಪಾರ್ಥ ರಕ್ಷಾರ್ಥಮೇವ ಸಕರ್ಣಮಾಹೂಯೋಧತೇನ ತಸ್ಯಾನು ದುರ್ಯೋಧನ ಪೂರ್ವಕಾಶ್ಚರ್ಯೆ ದ್ರೋಣೇನ ಚೇತಾನ್ ಸಮರೇ ಸಯೇಕೋ ನಿವಾರಯಾಮಾಸ ಅಮರ್ದಚಾಧಿಕಂ. ಆಗ ಕರ್ಣ ಅಲ್ಲಿಗೆ ಬರ್ತಾನೆ. ಕರ್ಣ ಅರ್ಜುನ ಜೊತೆ ಯುದ್ಧ ಮಾಡಬೇಕು ಅಂತ ಬರ್ತಾ ಇದ್ದಾನೆ. ಪಾರ್ಥಂ ಪ್ರತಿ ಯುದ್ಧಮಾಗತಂ ವೈಕರ್ತನಂ ವೀಕ್ಷ್ಯ. ವೈಕರ್ತನ ಅಂದ್ರೆ ಕರ್ಣ. ಆ ಕರ್ಣನ ನೋಡಿ ಪರಮಾತ್ಮ ಕೃಷ್ಣ ನೋಡಿದ, ಓಹೋ ಇವಾಗ ಅರ್ಜುನ ಯುದ್ಧ ಮಾಡಬೇಕು ಅಂತ ಕರ್ಣ ಬರ್ತಾ ಇದ್ದಾನೆ. ಆ ಕರ್ಣನ ರಥದಲ್ಲಿ ಶಕ್ತ್ಯಸ್ತ್ರ ಇದೆ. ಶಕ್ತ್ಯಸ್ತ್ರ ಯಾವಾಗ ಕರ್ಣನ ಹತ್ರ ಇರ್ತದೋ ಆಗ ಕರ್ಣನ ಜೊತೆಗೆ ಅರ್ಜುನ ಯುದ್ಧಕ್ಕೆ ಹೋಗೋದು ಬೇಡ ಅಂತ ಭಗವಂತನ ಸಂಕಲ್ಪ, ಭಗವಂತನ ವಿಚಾರ. ಯಾಕೆ ಅಂತಂದ್ರೆ ಆ ಕರ್ಣನಿಗೆ ಈ ಶಕ್ತ್ಯಸ್ತ್ರ ನೆನಪಾಯ್ತು ಅಂದ್ರೆ ಅರ್ಜುನ ಹೊಡಿಬೇಕು ಅಂತ ನಾವು, ಅದೇ ಅವನ ಉದ್ದೇಶವಾಗಿದೆ. ಆದ್ರಿಂದ ಆದಷ್ಟು ದೂರ ಇಡ್ತಾ ಇದ್ದ. ಮತ್ತು ಅಷ್ಟೇ ಅಲ್ಲದೇನೆ ಭಗವಂತನ ಸಂಕಲ್ಪ ಏನು ಅಂತಂದ್ರೆ ಪರಮಾತ್ಮ ಅಂತಾನೆ ಈ ಶಕ್ತ್ಯಸ್ತ್ರದಿಂದ ಈ ಅರ್ಜುನ ಕರ್ಣ ಘಟೋತ್ಕಚನ ಸಂಹಾರ ಮಾಡಬೇಕೇ ಹೊರತಾಗಿ ಅರ್ಜುನ ಸಂಹಾರ ಮಾಡೋದು ಬೇಡ, ಭಗವಂತನ ಸಂಕಲ್ಪ. ಹೀಗಾಗಿ ಯಾವಾಗ ಕರ್ಣ ಅವನು ಅರ್ಜುನ ಯುದ್ಧ ಮಾಡಬೇಕು ಅಂತ ಬರ್ತಾನೆ, ಜೊತೆಗೆ ಅವನ ಹತ್ರ ಶಕ್ತ್ಯಸ್ತ್ರ ಇದೆ, ಆಗ ಶ್ರೀಕೃಷ್ಣ ಪರಮಾತ್ಮ ಏನ್ ಮಾಡ್ತಾನೆ ಅಂತಂದ್ರೆ ಘಟೋತ್ಕಚನೆ ಹೇಳ್ತಾನೆ, ಘಟೋತ್ಕಚ ಆ ಕರ್ಣ ಜೊತೆ ನೀನೇ ಯುದ್ಧ ಮಾಡು. ಅರ್ಜುನನನ್ನ ಹಾಗೆ ಉಳಿಸ್ಕೊಂಡ್ಬಿಟ್ಟ. ಯಾಕೆ ಅಂತಂದ್ರೆ ಕೃಷ್ಣನಿಗೆ ಗೊತ್ತು ಈ ಶಕ್ತ್ಯಸ್ತ್ರ ಇದೆ, ಈ ಶಕ್ತ್ಯಸ್ತ್ರ ಇದ್ದಾಗ ಅವನು ಅರ್ಜುನ ಹೊಡಿಬೇಕು ಅಂತ ಅಪೇಕ್ಷೆ ಮಾಡ್ತಾ ಇದ್ರೆ ಸ್ವಲ್ಪ ದೂರ ಇರಬೇಕು ಅಂತ. ಮತ್ತು ಆ ಶಕ್ತ್ಯಸ್ತ್ರದಿಂದ ಘಟೋತ್ಕಚ ಸಂಹಾರವಾಗಬೇಕೇ ಹೊರತಾಗಿ ಅರ್ಜುನ ಸಂಹಾರವಾಗೋದು ಬೇಡ ಅಂತ ಭಗವಂತನ ಸಂಕಲ್ಪ. ಹೀಗಾಗಿ ಕೃಷ್ಣ ಪರಮಾತ್ಮ ಘಟೋತ್ಕಚನಿಗೆ ಹೇಳ್ತಾ, ನೀನೇ ಯುದ್ಧ ಮಾಡು, ಹೋಗು, ಆ ಕರ್ಣ ಜೊತೆ ಯುದ್ಧ ಮಾಡು. ಇಷ್ಟೊತ್ತಿನವರೆಗೆ ಅಶ್ವತ್ಥಾಮ ಜೊತೆ ಯುದ್ಧ ಮಾಡಿದ್ದ, ಈ ಕರ್ಣ ಬಂದ್ರೆ ಕರ್ಣ ಜೊತೆ ಯುದ್ಧ ಮಾಡು ಅಂತ ಹೇಳ್ತಾನೆ. ಸಕರ್ಣಮಾಹು ಯೋಧತೇನ ತಸ್ಯಾನು ದುರ್ಯೋಧನ ಪೂರ್ವಕಾಶ್ಚರ್ಯೆ ದ್ರೋಣೇನ ಚೇತಾನ್ ಸಮರೇ ಸೈಕೋ ನಿವಾರಯಾಮಾಸ ಸಮರ್ದಚಾಧಿಕಂ. ಆ ಘಟೋತ್ಕಚ ಕರ್ಣ ಕರ್ತಾನೆ, ಹೇ ಕರ್ಣ ನಾನು ಜೊತೆ ಯುದ್ಧ ಮಾಡ್ತೀನಿ ಅಂತ ಹೇಳ್ತಾನೆ. ಕರ್ಣ ಜೊತೆ ಯುದ್ಧ ಮಾಡ್ತಾನೆ. ಆ ಕರ್ಣ ಬಂದಾನಕ್ಕೋಸ್ಕರ ದುರ್ಯೋಧನ ದುಶ್ಯಾಸನ ಬರ್ತಾರೆ. ಆಮೇಲೆ ದ್ರೋಣಾಚಾರ್ಯರು ಕೂಡ ಜೊತೆಗೆ ಸೇರ್ತಾರೆ. ದ್ರೋಣಾಚಾರ್ಯರು, ಕರ್ಣ, ದುರ್ಯೋಧನ, ದುಶ್ಯಾಸನ ಹೇಳ್ತಾರೆ. ಎಲ್ಲರ ಜೊತೆಗೆ ಒಬ್ಬ ಘಟೋತ್ಕಚ ತಾನು ಯುದ್ಧ ಮಾಡ್ತಾ ಇದ್ದಾನೆ. ಮಹಾಪರಾಕ್ರಮಿಯಾದವನು, ಎಲ್ಲರನ್ನೂ ಚೆನ್ನಾಗಿ ಮರ್ದನ ಮಾಡ್ತಾ ಇದ್ದಾನೆ, ಹೊಡಿತಾ ಇದ್ದಾನೆ ಅಸ್ತ್ರಗಳಿಂದ, ಶಸ್ತ್ರಗಳಿಂದ. ತೇ ಬಾಧ್ಯಮಾನ ಬಹುಶೋ ಬಲೀಯಸ ಕರ್ಣಂ ಪುರೋಧಾರತಮಭ್ಯಯೋಧಯನ್ ನ ವಿವ್ಯಥೇ ತತ್ರ ರಣೇ ಸ ಕರ್ಣಃ ಸ್ವವೀರ್ಯಮಾಸ್ಥಾಯ ಮಹಾಸ್ತ್ರವೇತ್ತ. ಆಗ ಅವರೆಲ್ಲರೂ ಕೂಡ ಬಲಿಷ್ಠನಾಗಿರ್ತಕ್ಕಂತಹ ಆ ಘಟೋತ್ಕಚನ ಯುದ್ಧದಿಂದ, ಅವನು ಬಿಡತಕ್ಕಂತಹ ಬಾಣಗಳಿಂದ ಎಲ್ಲರೂ ಬಹಳ ಕಷ್ಟಪಡ್ತಾ ಇದ್ದಾರೆ. ಕರ್ಣನ ಮುಂದೆ ಮಾಡ್ಕೊಂಡು ಯುದ್ಧ ಮಾಡ್ತಾ ಇದ್ದಾರೆ. ಅದು ಕರ್ಣನಿಗೆ ಏನಾಗಿಲ್ಲ, ನವಿವ್ಯಥೆ. ಆ ಕರ್ಣ ಚೆನ್ನಾಗಿ ತನ್ನ ಪರಾಕ್ರಮ ಇಟ್ಟುಕೊಂಡು ಭಾರಿ ಅಸ್ತ್ರ ಇಟ್ಟುಕೊಂಡು ಯುದ್ಧ ಮಾಡ್ತಾ ಇದ್ದಾನೆ. ನಿವಾರಯಾಮಾಸ ಗುರುಸ್ತುತಂ ತದಾ ಭೀಮಃ ತ್ರಿಗರ್ತಾನ್ ಶತಮನ್ಯುನಂದನ. ಆವಾಗ ಭೀಮಸೇನ ದೇವರು ಏನ್ ಮಾಡ್ತಾ ಇದ್ರು, ಅರ್ಜುನ ಯಾಕೆ ಯುದ್ಧ ಮಾಡ್ತಾ ಇದ್ರು ಅದನ್ನ ಹೇಳ್ತಾರೆ ಮಧ್ಯದಲ್ಲಿ.
ಶ್ರೀಮದಾಚಾರ್ಯರು ಭೀಮಸೇನ ದೇವರು ಅಶ್ವತ್ಥಾಮ ಯುದ್ಧ ಮಾಡ್ತಾ ಇದ್ರು. ಅರ್ಜುನ ತ್ರಿಗರ್ತರು ಅಂತ ರಾಕ್ಷಸರು, ಅವರ ಜೊತೆಗೆ ಅರ್ಜುನ ಯುದ್ಧ ಮಾಡ್ತಾ ಇದ್ದಾನೆ. ಈ ಉಳಿದವರೆಲ್ಲರ ಜೊತೆಗೆ ದ್ರೋಣಾಚಾರ್ಯರು, ಕರ್ಣ, ದುಶ್ಯಾಸನ, ದುರ್ಯೋಧನ ಇವುಗಳ ಜೊತೆಗೆ ಘಟೋತ್ಕಚ ಯುದ್ಧ ಮಾಡ್ತಾ ಇದ್ದಾನೆ. ಆ ಕಾಲಕ್ಕೆ ಅಲಂಬನ ಅಂತ ಒಬ್ಬ ರಾಕ್ಷಸ, ಅವನು ಆ ಘಟೋತ್ಕಚನ ಸಂಹಾರ ಮಾಡಬೇಕು ಅಂತ ಬರ್ತಾನೆ. ಅಲಂಬಲೋ ನಾಮ ತದೈವ ರಾಕ್ಷಸಃ ಸಮಾಗಮತ್ ಭೀಮಸುತಂ ನಿಹಂತುಂ ಯುದ್ಧ್ವಾ ಪ್ರಗೃಹ್ಯೇನ ಮಥೋ ನಿಪಾತ್ಯ ಘಟೋತ್ಕಚೋ ಭೂಮಿ ತಲೇಸಿನಾಸ್ಯ ಉತ್ಕೃತ್ಯ ಶೀರ್ಷಂತು ಸುಯೋಧನೆ ಕ್ಷಿಪತ್ ವಿಷೇದುರತ್ರಾಖಿಲ ಭೂಮಿಪಾಲಾಹ. ಆಗ ಅಲಂಬಲ ಅಂತೆಂಬ ರಾಕ್ಷಸ ಭೀಮಸುತನ ಘಟೋತ್ಕಚನ ಸಂಹಾರ ಮಾಡಬೇಕು ಅಂತ ಬಂದ. ಸ್ವಲ್ಪ ಹೊತ್ತು ಘಟೋತ್ಕಚ ಯುದ್ಧ ಮಾಡ್ತಾನೆ. ಕೊನೆಗೆ ಅವನು ಹಿಡಿದುಕೊಂಡು ಜೋರಾಗಿ ಆ ಭೂಮಿ ಮೇಲೆ ಬೀಳಿಸ್ತಾನೆ. ಕೆಳಗಡೆ ಹಾಕಿ ಒಂದು ಖಡ್ಗ ತೆಗೆದುಕೊಳ್ತಾನೆ. ಖಡ್ಗ ತೆಗೆದುಕೊಂಡು ಅವನ ಕುತ್ತಿಗೆಯನ್ನು ಕತ್ತರಿಸಿಬಿಟ್ಟು, ಕುತ್ತಿಗೆಯನ್ನ ಕತ್ತರಿಸಿ ಆಮೇಲೆ ಅದೇ ಕುತ್ತಿಗೆಯನ್ನ ತೆಗೆದುಕೊಂಡು ಅವನೇನ್ ಮಾಡ್ತಾನೆ ಅಂತಂದ್ರೆ ಆ ಕುತ್ತಿಗೆಯನ್ನ ಎತ್ತಿ ಒಗೆದು ಬಿಡ್ತಾನೆ. ಯಾರ ಹತ್ರ? ದುರ್ಯೋಧನ ಮೇಲೆ ಒಗೆದು ಬಿಡ್ತಾನೆ. ಸುಯೋಧನೆ ಅಕ್ಷಿಪತ, ದುರ್ಯೋಧನ ಗಾಬರಿ ಆಗ್ಬಿಡ್ತಾನೆ. ದುರ್ಯೋಧನ ಅಷ್ಟೇ ಅಲ್ಲ, ಅಖಿಲ ಭೂಮಿಪಾಲಾಹ, ಎಲ್ಲಾ ರಾಜರು ಅವ್ರಿಗೆ ಭಯ, ಒಂದ್ ಕಡೆಗೆ ಆಶ್ಚರ್ಯ, ಏನ್ ಮಾಡ್ಬೇಕು ಅಂತ ತಿಳಿತಾ ಇಲ್ಲ. ಹಾಗೆ ಆ ಘಟೋತ್ಕಚ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಆ ಘಟೋತ್ಕಚನ ಈ ಪರಾಕ್ರಮವನ್ನು ನೋಡಿ ಎಲ್ಲರಿಗೂ ಸ್ವಲ್ಪ ಭಯವಾಗ್ತಾ ಇದೆ. ಆದ್ರೂ ಯುದ್ಧ ಮಾಡ್ತಾ ಇದ್ದಾರೆ. ಆ ಅಲಂಬಲ ಅಂತ ರಾಕ್ಷಸ ಯುದ್ಧ ಮಾಡಿದ ಮೇಲೆ ಅಲಾಯುಧ ಅಂತ ಇನ್ನೊಬ್ಬನು, ಅವನು ಯುದ್ಧಕ್ಕೆ ಬರ್ತಾನೆ. ಅವನು ಮನುಷ್ಯನ ತಿನ್ನತಕ್ಕ, ರಾಕ್ಷಸರೆಲ್ಲರೂ ಮನುಷ್ಯನ ತಿನ್ನುವರೆ, ವಿಶೇಷವಾಗಿ ಹೇಳ್ತಾನೆ ಅಲಾಯುಧೋಥಾಗಮದುಗ್ರ ವೀರ್ಯೋ ನರಾಶನಸ್ತಂ ಸಘಟೋತ್ಕಚೋಭ್ಯಯಾತ್ ಯುದ್ಧ್ವಾ ಮುಹೂರ್ತಂ ಸತುತೇನ ಭೂಮು ನಿಪಾತ್ಯತಂ ಯಜ್ಞ ಪಶುಂಚಕಾರ. ಅಲಾಯುಧ ಬಂದ, ಅವನು ಮಹಾಪರಾಕ್ರಮಿ, ಮನುಷ್ಯನೆಲ್ಲ ಹಾಗೇ ತಿಂದು ಹಾಕ್ತಾ ಇದ್ದ. ಯಾರೆದ್ರೆ ಕಾಣಿಸ್ತಾನ ಕೈಯಾಗ ಹಿಡ್ಕೋದು ತಿಂದ್ಬಿಡೋದು. ನಾವು ರಾಮಾಯಣದಲ್ಲಿ ಕೇಳ್ತೇವಲ್ಲ, ಕುಂಭಕರ್ಣ ಹಾಗೆ ಮಾಡ್ತಿದ್ದ. ಕುಂಭಕರ್ಣ ತಿನ್ನೋದು ಬೇಕಾಗಿಲ್ಲ, ಅವನು ಹೋಗ್ತಾ ಇರುವಾಗ ಎಲ್ಲ ಒಳಗೆ ಹೋಗ್ಬಿಡ್ತಿದ್ದ. ಹಾಗೆ ಇವನು ತಿಂತಾ ಇದ್ದಾನೆ. ಘಟೋತ್ಕಚ ಯುದ್ಧ ಮಾಡ್ತಾನೆ. ಯುದ್ಧ್ವಾ ಮುಹೂರ್ತ, ಮುಹೂರ್ತ ಅಂದ್ರೆ 48 ನಿಮಿಷ. ಅಷ್ಟೊತ್ತು ಚೆನ್ನಾಗಿ ಯುದ್ಧ ಮಾಡಿದ. ಯುದ್ಧ ಮಾಡಿ ಆಮೇಲೆ ಅವನ ಭೂಮಿಯಲ್ಲಿ ಕೆಳಗಡೆ ಹಾಕಿ ಚೆನ್ನಾಗಿ ಹೊಡೆದು ಯಜ್ಞ ಪಶುಂಚಕಾರ, ಮುಷ್ಟಿಯಿಂದ ಹೊಡೆದು ಹೊಡೆದು ಅವನ ಸಂಹಾರ ಮಾಡ್ಬಿಟ್ಟು. ಸಂಹಾರ ಮಾಡಿ ಹಾಗೆ ಬಿಡಲಿಲ್ಲ. ಅಥಾಸ್ಯ ಶಿರ ಉತ್ಕೃತ್ಯ ಕ್ರೋಧಾತ್ ದುರ್ಯೋಧನೋರಸಿ ಚಿಕ್ಷೇಪತೇನ ಸಂಭ್ರಾಂತಾಃ ಸರ್ವೇ ದುರ್ಯೋಧನಾದಯ. ಮತ್ತೆ ಆ ರಾಕ್ಷಸನ ಕುತ್ತಿಗೆಯನ್ನು ಕತ್ತರಿಸಿ ಸಿಟ್ಟಿನಿಂದ ಆ ಕುತ್ತಿಗೆಯನ್ನು ತೆಗೆದುಕೊಂಡು ಜೋರಾಗಿ ತಿರುಗಿಸಿ ಹಾಕ್ತಾನೆ. ಎಲ್ಲಿ ಹಾಕ್ತಾನೆ? ದುರ್ಯೋಧನ ತೊಡೆಗೆ ಬಂದು ಬಡಿತದೆ. ಗಾಬರಿ ಆಗ್ತಾನ. ಮೊದಲಿಗೆ ಆ ರಾಕ್ಷಸನ ಕುತ್ತಿಗೆ ಕತ್ತರಿಸಿ ನಾನು ಹೋಗದ, ಈಗ ಏನ್ ಮಾಡ್ತಾ ಇದ್ದಾನೆ ಅಂತ ನೋಡಿ ಆ ಅತಿ ಉಗ್ರವಾಗಿ ಘಟೋತ್ಕಚ ತಾನು ಎಲ್ಲರಿಗೂ ಅಂಜಿಸುವ ಹಾಗೆ, ಭಯ ಬರೋ ಹಾಗೆ ವಾಸ್ತವಿಕವಾಗಿ ಸಾಮರ್ಥ್ಯ ಇದೆ, ಅದರಲ್ಲೂ ವಿಶೇಷವಾಗಿರ್ತಕ್ಕಂಥ ಉಗ್ರವಾಗಿರ್ತಕ್ಕಂತಹ ತಾನು ಯುದ್ಧವನ್ನು ಮಾಡ್ತಾ ಇದ್ದಾನೆ. ಸರ್ವೇ ದುರ್ಯೋಧನದ, ಎಲ್ಲರೂ ಭಯ ಪಡ್ತಾ ಇದ್ದಾರೆ. ಚಿಕ್ಷೇಪತೆಯನ್ನು ಸಂಭ್ರಾಂತ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಘಟೋತ್ಕಚ ಬಲಖ್ಯಾತೆ ಸಮರ್ಥೇನಾಪಿ ಯೋರಣೆ ನಹತೋ ಭೀಮಸೇನೇನ ಹತೇಸ್ಮಿನ್ ಭೀಮಸೇನಿನ. ಈ ಅಲಂಬಲ ಅಲಾಯುಧ ಎಂಬ ರಾಕ್ಷಸ ಎಲ್ಲ ಸಾಮಾನ್ಯರಲ್ಲ. ಶ್ರೀಮದಾಚಾರ್ಯ ಹೇಳ್ತಾರೆ, ಹಿಂದಕ್ಕೆ ಭೀಮಸೇನ ದೇವರ ಯುದ್ಧ ಮಾಡ್ತಾರೆ. ಯುದ್ಧ ಮಾಡಿದಾಗ ಸಂಹಾರ ಮಾಡೋದಿಲ್ಲ. ಯಾಕೆ ಸಂಹಾರ ಮಾಡೋದಿಲ್ಲ ನೋಡ್ರಿ, ಅದೇ ತಾತ್ಪರ್ಯದ ವಿಶೇಷ ಏನು ಅಂತಂದ್ರೆ, ನಾವು ಕಥೆ ಎಲ್ಲರಿಗೂ ಗೊತ್ತಿರುತ್ತೆ, ಆದ್ರೆ ಆ ಕಥೆ ಹಿಂದಿರ್ತಕ್ಕಂತಹ ತತ್ವ ಅಂತ ಇಷ್ಟಪಡೋದು ಬಹಳ ಮಹತ್ವ. ಅಲ್ಲಿ ಭೀಮಸೇನ ದೇವರೇ ಸಂಹಾರ ಮಾಡೋದಿಲ್ಲ ಅಂತವರನ್ನ ಈ ಘಟೋತ್ಕಚ ಸಂಹಾರ ಮಾಡಿದ. ಹಾಗಾದ್ರೆ ಭೀಮಸೇನ ದೇವರ ಪರಾಕ್ರಮ ಕಡಿಮೆ,
ಘಟೋತ್ಕಚನ ಸಂಹಾರ ಮಾಡೋದ್ರಿಂದ ಪರಾಕ್ರಮ ಹೆಚ್ಚು ಅಂತ ಸಹಜವಾಗಿ ಸಂಶಯ ಬರ್ತದೆ. ಅದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾರೆ, ಭೀಮಸೇನ ದೇವರು ಯಾಕೆ ಕೊಂದಿಲ್ಲ ಅಂತಂದ್ರೆ ತಮ್ಮ ಕೊಲ್ಲಿಕ್ಕೆ ಆಗೋದಿಲ್ಲ ಅನ್ಕ ಬಿಟ್ಟಿದ್ದಲ್ಲ. ನನ್ನ ಮಗನಾಗಿರ್ತಕ್ಕಂತಹ ಘಟೋತ್ಕಚನೆಯನ್ನು ಸಂಹಾರ ಮಾಡಿದ್ದಕ್ಕೆ ಅವನು ವಿಶೇಷವಾಗಿರ್ತಕ್ಕಂತಹ ಒಂದು ಖ್ಯಾತಿ, ಪ್ರಸಿದ್ಧಿ. ಓ, ಘಟೋತ್ಕಚ ಭಾರಿ ಸಮರ್ಥನಾಗಿರುವಂತಹ ಅಲಾಯುಧ ಎಂಬ ರಾಕ್ಷಸನನ್ನ ಸಂಹಾರ ಮಾಡಿದ, ಅಲಂಬರ ಎಂಬಂತಹ ರಾಕ್ಷಸ ಸಂಹಾರ. ಹೀಗೆ ಆ ಮಹಾಪರಾಕ್ರಮಿಗಳಾಗಿರ್ತಕ್ಕಂತಹ ರಾಕ್ಷಸ ಸಂಹಾರ ಮಾಡಿದ ಎಂಬ ಕೀರ್ತಿ ತಮ್ಮ ಮಗನಿಗೆ ಬರಲಿ ಅನ್ನುವುದಕ್ಕೋಸ್ಕರವಾಗಿಯೇನೆ ಭೀಮಸೇನ ದೇವರು ಇವರನ್ನ ಬಿಟ್ಟದ್ದು. ಘಟೋತ್ಕಚ ಬಲಖ್ಯಾತೆ ಸಮರ್ಥೇನಾಪಿ ಯೋರಣೆ ನಹತೋ ಭೀಮಸೇನೇನ ಹತೇಸ್ತಿನ್ ಭೀಮಸೇನಿನ. ಭೀಮಸೇನಿ ಅಂದ್ರೆ ಭೀಮಸೇನ ದೇವರ ಮಗ. ಯಾರು? ಘಟೋತ್ಕಚ. ಆ ಘಟೋತ್ಕಚ ಸಂಹಾರ ಮಾಡಿದ. ಈ ಒಂದು ತತ್ವವನ್ನು ನಾವು ಅನೇಕ ಕಡೆ ತಿಳ್ಕೊಳ್ಬೇಕು. ಏನಾಗತ್ತೆ ಅಂದ್ರೆ ಕೆಲವು ಸಲ ನಾವು ಅರ್ಥಾತ್ ಸಣ್ಣವರು ಕೆಲವು ಕಾರ್ಯಗಳನ್ನ ಮಾಡ್ತೇವೆ, ದೊಡ್ಡವರು ಅದನ್ನ ಮಾಡಿರೋದಿಲ್ಲ. ದೊಡ್ಡವರು ಮಾಡಿರೋದಿಲ್ಲ ಅನ್ನೋದಕ್ಕೆ ಅಭಿಪ್ರಾಯ ಏನು ಅಂತಂದ್ರೆ ಅವ್ರಿಗೆ ಮಾಡ್ಲಿಕ್ಕೆ ಸಾಮರ್ಥ್ಯ ಇಲ್ಲ ಅಥವಾ ಯೋಗ್ಯತೆ ಇಲ್ಲ ಅಂತ ನಾವು ಸರ್ವಥಾ ತಿಳಿದುಕೊಳ್ಳಬಾರದು. ಅವರಿಗೆ ಸಾಮರ್ಥ್ಯ ಇರ್ತದೆ, ಶಕ್ತಿ ಇರ್ತದೆ, ಯೋಗ್ಯತೆ ಇರ್ತದೆ. ಆದ್ರೆ ನಾವೇ ಎಲ್ಲವನ್ನು ಮಾಡೋದು ಬೇಡ. ನಮ್ಮ ಶಿಷ್ಯರು, ನಮಗಿಂತಲೂ ಅಧಮರು, ಸಾಮಾನ್ಯ ಯೋಗ್ಯತೆ ಇದ್ದರು, ಅವರು ಮಾಡಬಹುದು. ಅವರಿಗೂ ಸ್ವಲ್ಪ ಅವಕಾಶವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಮಾತ್ರ ದೊಡ್ಡವರು ಆ ಕಾರ್ಯವನ್ನು ಮಾಡಿರೋದಿಲ್ಲ ಅಷ್ಟೇ ಹೊರತಾಗಿ ಅವ್ರಿಗೆ ಮಾಡ್ಲಿಕ್ಕಾಗ್ಲಿಲ್ಲ ನಾವು ಮಾಡಿದೀವಿ ಅಂತ ಸರ್ವಥಾ ಯಾವತ್ತೂ ಯಾವ ಕಾಲಕ್ಕೂ ಭಾವನೆಯನ್ನು ಮಾಡ್ಕೊಳ್ಬಾರ್ದು. ನಾವು ಎಂತಹ ಮಹಾಯಜ್ಞೆ ಮಾಡಿರಬೇಕು, ಎಂತಹ ಮಹಾ ಸಾಧನೆಯನ್ನೇ ಮಾಡಿರಬಹುದು, ಆದರೆ ಅದರ ಅಭಿಪ್ರಾಯ ಹೀಗಲ್ಲ. ಅವ್ರಿಗೆ ಮಾಡ್ಲಿಕ್ಕೆ ಶಕ್ತಿ ಇದ್ದಿದ್ದಿಲ್ಲ, ಯೋಗ್ಯತೆ ಇದ್ದಿದ್ದಿಲ್ಲ, ಅದಕ್ಕಾಗಿ ನಾವು ಮಾಡಿದೇವಿ ಅಂತ ಸರ್ವಥಾ ತಿಳಿದುಕೊಳ್ಳಬಾರದು. ಏನೋ ಮಹಾನುಭಾವರು ಸಮರ್ಥರು ಆದರೂ ಕೂಡ ನಮ್ಮ ಶಿಷ್ಯರೇ ಈ ಕಾರ್ಯವನ್ನು ಮಾಡಲಿ, ಬೇರೆಯವರು ಈ ಸಾಧನೆಯನ್ನು ಮಾಡಲಿ ಅನ್ನುವುದಕ್ಕಾಗಿ ಅವರು ಬಿಟ್ಟಿದ್ದಾರೆ ಎಂಬುದಾಗಿ ನಾವು ಎಲ್ಲ ಕಾರ್ಯಗಳಲ್ಲಿ ತಿಳ್ಕೊಳ್ಬೇಕು. ಸಾತ್ವಿಕರಾದವರು, ಸಜ್ಜನರಾದವರು ಯಾವಾಗಲೂ ಕೂಡ ಈ ರೀತಿಯಾಗಿಯೇ ಚಿಂತನವನ್ನು ಮಾಡಬೇಕು. ನೋಡಿದೆ, ಈ ನಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಯಾವ ವ್ಯಕ್ತಿಗಳು ಇಂತಹ ಕೆಲಸ ಮಾಡಲಿಲ್ಲ, ನಾನು ಮಾಡಿದೆ ಅಂತ ಎಂದೂ ತಿಳಿದುಕೊಳ್ಳಬೇಡಿ. ಭಗವಂತ ಈ ಕಾರ್ಯವನ್ನು ಮಾಡಿಸ್ಲಿಕ್ಕೆ ನನ್ನನ್ನ ಚೂಸ್ ಮಾಡಿದ್ದಾನೆ. ಓ, ಈ ವ್ಯಕ್ತಿಯಿಂದ ಕಾರ್ಯ ಮಾಡಿಸ್ಬೇಕು ಅಂತ ಭಗವಂತ ನನ್ನನ್ನು ಸ್ವೀಕಾರ ಮಾಡಿದಲ್ಲ, ನನ್ನ ಭಾಗ್ಯ ಅಂತ ತಿಳ್ಕೋಬೇಕು. ಯಾಕೆಂದ್ರೆ ದೊಡ್ಡವರಿಗೆ ಒಂದು ಉದಾಹರಣೆ ಹೇಳ್ತೀನಿ. ಒಬ್ಬ ವ್ಯಕ್ತಿ ಒಂದು ಯಜ್ಞ ಮಾಡ್ತಾನೆ, ಇಲ್ಲ ಒಂದು ಗುಡಿ ಕಟ್ಟಿಸ್ತಾನೆ, ಇಲ್ಲ ಇನ್ನೇನೋ ಒಂದು ಸತ್ಕಾರ್ಯ ಮಾಡ್ತಾನೆ. ಆ ಸತ್ಕಾರ್ಯ ಮಾಡಿದಾಗ ಅನೇಕ ಜನರು ಸೇವೆ ಮಾಡ್ತಾರೆ. ಅದರಲ್ಲಿ ಒಬ್ಬರು ಯಾರೋ ಬಹಳಷ್ಟು ಸೇವೆ ಮಾಡುತ್ತಾರೆ, ಅವರಿಗೆ ವಿಶೇಷವಾದ ಮರ್ಯಾದೆ ಎಲ್ಲ ಮಾಡ್ತದೆಲ್ಲ ಇರ್ತಿಲ್ಲ. ಆವಾಗ ಆ ವ್ಯಕ್ತಿ, ಓ, ನಾನಿಲ್ಲದೆ ಇದ್ರೆ ಇವರಿಗೆ ಈ ಕೆಲಸ ಆಗ್ತಿದ್ದಿಲ್ಲ, ನಾನೇ ಮಾಡಿದ ಸರ್ವಥಾ ಇಲ್ಲ, ಆ ಸರ್ವಥಾ ತಿಳ್ಕೋಬಾರ್ದು. ಹಾಗಾದ್ರೆ ಹೇಗೆ ಚಿಂತನೆ ಮಾಡಬೇಕು? ದೇವರು 100 ಜನ ಇದ್ದಾಗಲೂ ಕೂಡ ನನ್ನನ್ನ ಈ ಕಾರ್ಯದಲ್ಲಿ ಸ್ವೀಕಾರ ಮಾಡಿದ, ಇಂತಹ ಭಾಗ್ಯವನ್ನು ಕೊಟ್ಟ, ನನ್ನಿಂದ ಈ ಕಾರ್ಯವನ್ನು ಮಾಡಿಸಿದ ಅಂತ ತಿಳಿದುಕೊಳ್ಳಬೇಕೇ ಹೊರತಾಗಿ ನಮ್ಮ ಸೇವೆ ಇಲ್ಲ, ನಾವು ಕೆಲಸ ಮಾಡಿದ್ರೆ ಆ ಕೆಲಸ ಆಗೋದಿಲ್ಲ ಅಂತ ಸ್ವಲ್ಪ ತಿಳ್ಕೋಬಾರ್ದು. ದೇವರ ಸಂಕಲ್ಪ ಮಾಡಿರ್ತಾನೆ, ಈ ಕೆಲಸ ಆಗಬೇಕು, ಭಗವಂತ ಸಂಕಲ್ಪ ಮಾಡಿರ್ತಾನೆ, ಸತ್ಕಾರ್ಯ ನಡೀತದೆ. ಸಾಮಾನ್ಯ ಮನುಷ್ಯರು ಸಂಕಲ್ಪ ಮಾಡಿದ್ರೆ ಹೇಗೆ ನಡೀಲಿಕ್ಕಾಗುತ್ತೆ? ಸ್ವತಃ ಆಗೋದಿಲ್ಲ. ಭಗವಂತನ ಸಂಕಲ್ಪ, ಈ ಸಜ್ಜನರಿಂದ ಇಂತಹ ಸತ್ಕಾರ್ಯವನ್ನು ಮಾಡಿಸ್ಬೇಕು, ಈ ಸಜ್ಜನರಿಂದ ಸತ್ಕಾರ್ಯವನ್ನು ಮಾಡಿಸ್ಬೇಕು, ಅದರಿಂದ ಜಗತ್ತಿಗೆ ಕ್ಷೇಮವನ್ನು ಮಾಡಬೇಕು, ಲಾಭವನ್ನು ಮಾಡಬೇಕು ಅಂತ ಭಗವಂತ ಸಂಕಲ್ಪ. ಅದಕ್ಕಾಗಿಯೇನೆ ಭಗವಂತ ನಡೆಸುವ ಈ ದೊಡ್ಡ ಜಗತ್ ಚಕ್ರದಲ್ಲಿ ನಾವೆಲ್ಲರೂ ಸಾಮಾನ್ಯ ಸೇವಕರು. ಅದರಂತೆ ನಮಗಿಂತಲೂ ಉತ್ತಮವನ್ನು ಮಾಡಿರ್ತಕ್ಕಂತಹ ಅನೇಕ ಸಾಧನೆಗಳಲ್ಲಿ ನಾವೊಬ್ಬ ಸೇವಕರು. ಅಷ್ಟನ್ನು ಮಾತ್ರ ನಾವು ತಿಳಿಯಬೇಕೇ ಹೊರತಾಗಿ ಬೇರೆ ಸರ್ವಥಾ ತಿಳಿಯಬಾರದು.
ಒಂದು ಪ್ರಸಂಗವನ್ನು ಹೇಳ್ತೇನೆ. ಮಹಾಸ್ವಾಮಿಗಳು ಸತ್ಯಾರ್ಥ ಶ್ರೀಪಾದಂಗಳವರು ಒಂದು ಊರಲ್ಲಿ ಇದ್ರು. ಆ ಊರು ನಂಗೆ ಸರಿಯಾಗಿ ನೆನಪಿಲ್ಲ, ತಿರುಕೋಯಿಲೂರು ಅಥವಾ ತಮಿಳುನಾಡಿನಲ್ಲಿ ಊರ ಹತ್ರ ಇದ್ರು. ನಾನು ಹೋಗಿದ್ದೇನೆ ಸಹಜವಾಗಿ. ಹೋದಾಗ ಅವರ ಶಿಷ್ಯನಿಗೆ ಕರೆದು ಒಂದು ಸಮೀಪದಲ್ಲಿಯೇನೆ ಒಂದು ಊರಲ್ಲಿ ಆರಾಧನೆ ಇತ್ತು, ಅಲ್ಲಿ ಹೋಗ್ಬೇಕಾಗಿತ್ತು. ಅವನಿಗೆ ಕರೆದು ಹೇಳಿದ್ರು, ಈಗ ನೀನು ಹೋಗು, ಅಲ್ಲೆಲ್ಲ ಹಿಂಗ್ ಮಾಡು. ಆಯ್ತು ಅಂತ ಅವರು ಹೋಗ್ತಾರೆ. ಮತ್ತೆ ಕರೆದು ಒಂದು ಮಾತು ಹೇಳಿ, ಒಂದು ನೆನಪಿಟ್ಕೋ, ನಾನು ಆರಾಧನೆಗೆ ಹೋದೆ, ಬೇಕಾದ ಜನ ಬಂದ್ರು, ಚೆನ್ನಾಗಾಯ್ತು ಅಂತ ಸರ್ವಥಾ ತಿಳ್ಕೊಬೇಡ. ಆ ಗುರುಗಳು ನನ್ನನ್ನ ಕರೆಸ್ಕೊಂಡ್ರು, ನನ್ನಿಂದ ಸೇವೆ ತೆಗೆದುಕೊಂಡ್ರು ಅನ್ನೋ ಅನುಸಂಧಾನ ನಿನ್ನ ಮನಸ್ಸಿನೊಳಗೆ ಇರ್ಲಿ, ಅದೇ ನಿನಗೆ ಹಿತಕರವಾಗ್ತದೆ. ಇದು ಸ್ವಾಮಿಗಳು ಆ ಶಿಷ್ಯನಿಗೆ ತತ್ವನ ಉಪದೇಶ ಮಾಡಿ ಆಮೇಲೆ ಕಳಿಸ್ತಾರೆ. ನನ್ನ ಅಭಿಪ್ರಾಯ ಏನು ಅಂತಂದ್ರೆ, ಮಹಾನುಭಾವರಿಗೆ ಯಾವ ತರಹದ ಅನುಸಂಧಾನ ಇರ್ತದೆ, ಯಾವುದೇ ಕಾರ್ಯವನ್ನು ಮಾಡುವಾಗ ಭಗವಂತನ ಸಂಕಲ್ಪ ಸತ್ಕಾರ್ಯ ನಡಿಬೇಕು ಅಂತ ಯಾರಿಂದಲೂ ಮಾಡಿಸ್ತಾನೆ. ಆದ್ರೆ ದೇವರಲ್ಲಿ ನಮ್ಮ ಪ್ರಾರ್ಥನೆ ಏನು ಅಂತಂದ್ರೆ, ಸ್ವಾಮಿ ಈ ಜಗತ್ತಿನ ಹೇಳ್ತಕ್ಕಂತಹ ಸತ್ಕಾರ್ಯದಲ್ಲಿ ನನ್ನನ್ನ ಸೇವಕನನ್ನಾಗಿ ಮಾಡಿಕೊ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಹಾಗೆ ಏನ್ ಹೇಳ್ತಾ ಇದ್ದಾರೆ, ಭೀಮಸೇನ್ ದೇವರಿಗೆ ನಾವು ಇಡೀ ಎಲ್ಲರೂ ಒಬ್ಬರೇ ನಾಶ ಮಾಡ್ಬೋದು, ಉಳಿದೆಲ್ಲ ಬೇಕಾ? ಭೀಮಸೇನ್ ದೇವರಿಗೆ ಈ ಅರ್ಜುನನೇ ಬೇಕಾಗಿಲ್ಲ, ಒಬ್ಬ ಭೀಮಸೇನ್ ದೇವ ಎಲ್ಲಾರನ್ನು ಒಂದೇ ಒಂದು ಮುಷ್ಟಿಯಿಂದ ಹಾಕಿ ಬಿಡ್ಬೋದು. ಆದ್ರೆ ಮಾಡೋದಿಲ್ಲ. ಯಾಕೆ? ಭಗವಂತನ ಸಂಕಲ್ಪ ಇದೆ. ಆಯಾ ಭಕ್ತರು ತಮ್ಮ ತಮ್ಮ ಸೇವೆಯನ್ನು ಸಲ್ಲಿಸಬೇಕು, ಅವರವರ ಕೀರ್ತಿ ಬರಬೇಕು, ಅವರವರ ಸೇವೆ ನಡೀಬೇಕು, ಹಾಗೆ ಭಗವಂತನ ಅನುಗ್ರಹ ಆಗಬೇಕು. ಅದಕ್ಕೆ ಶ್ರೀಮದಾಚಾರ್ಯ ಅಂತಾರೆ, ಈ ಅಲಂಬಲ ಎಂಬಂತಹ ಅಲಾಯುಧ ಎಂಬಂತಹ ರಾಕ್ಷಸನನ್ನ ಭೀಮಸೇನ ದೇವರು ಕೊಲ್ಲಬಹುದಾಗಿತ್ತು, ಆದರೆ ಕೊಂದಿಲ್ಲ. ಯಾಕೆ ಅಂತ ಕೇಳಿದ್ರೆ, ಅವನಿಗೆ ಕೀರ್ತಿ ಬರಲಿ, ಅವನಿಗೆ ಒಳ್ಳೇದಾಗೋಸ್ಕರ ಬಿಟ್ಟಿದ್ದಾರೆ. ಈ ರೀತಿಯಾಗಿ ಆ ಘಟೋತ್ಕಚ ಭಾರಿ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಎಲ್ಲರಿಗೂ ಭಯವಾಗಿಬಿಟ್ಟು, ಇವನು ಈ ಯುದ್ಧ ಮಾಡ್ತಾ ಇದ್ದಾನೆ, ಇನ್ನೇನು ನಮ್ಮನ್ನೆಲ್ಲ ಕೊಂದು ಹಾಕಿಬಿಡ್ತಾನೇನೋ, ಒಬ್ಬೊಬ್ಬ ರಾಕ್ಷಸ ಸಂಹಾರ ಮಾಡ್ತಾ ಇದ್ದಾನೆ. ಆಗ ಎಲ್ಲರೂ ದುರ್ಯೋಧನ, ದುಶಾಸನ, ಎಲ್ಲರೂ ಹೇಳ್ತಾರೆ, ಕರ್ಣ ನಿನ್ನ ಹತ್ರ ಶಕ್ತಿ ಅಷ್ಟಿದೆಯಲ್ಲ, ತೆಗೆದುಕೊಂಡು ಹೊಡೆದು ಬಿಡಿ, ಇವನಿಗೆ ಸತ್ತೋಗಲಿ. ಸರ್ವೇ ಸಂಚೋದಯಾಮಾಸು ಕರ್ಣಂ ಶಕ್ತಿ ವಿಮೋಕ್ಷಣೆ ಅಸ್ಮಿನ್ ಹತೆ ಹತಂ ಸರ್ವಂ ಕಿನ್ನ ಪಾರ್ಥ ಕರಿಷ್ಯತಿ. ಎಲ್ಲರಿಗೂ ಗೊತ್ತು ಕಾರಣ ಈ ಶಕ್ತಿಯಸ್ತ್ರವನ್ನು ಇಟ್ಟುಕೊಂಡಿದ್ದು ಅರ್ಜುನ ಹೊಡಿಬೇಕು ಅಂತ. ಅದನ್ನೆಲ್ಲ ಬಿಟ್ಟು ಈ ಘಟೋತ್ಕಚಿನ ಹೊಡಿ ಅಂತ ಹೇಗೆ ನಡೀತದೆ? ಎಲ್ರು ಹೇಳ್ತಾರೆ, ಕರ್ಣ ವಿಚಾರ ಮಾಡಬೇಡ, ಶಕ್ತಿಯಸ್ತ್ರ ಹೊಡೆದು ಬಿಡು. ಇವನೊಬ್ಬನ ಸಂಹಾರ ಮಾಡ್ಬಿಟ್ರೆ ಆ ಅರ್ಜುನ ಏನ್ ಮಾಡ್ತಾನೆ, ನಾವೆಲ್ಲ ಇದ್ದೇವೆ ನೋಡ್ಕೊಳ್ತೀವಿ, ಬಹಳ ವಿಚಾರ ಮಾಡಬೇಡ ಅಂತ ಎಲ್ಲರೂ ಅವನಿಗೆ ಮೇಲಿನ ಮೇಲೆ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಘಟೋತ್ಕಚ ಅಷ್ಟು ಎಲ್ಲರನ್ನೂ ಪೀಡೆ ಕೊಡ್ತಾ ಇದ್ದ. ದ್ರೋಣಾಚಾರ್ಯರು, ಕರ್ಣ ಯಾರಿದ್ದಾರೆ ಎಲ್ಲರಿಗೂ ಭಾರಿ ಅಸ್ತ್ರವನ್ನು ಬಿಡೋದು, ಎತ್ತಿ ಹಾಕೋದು, ಆನೆಗಳನ್ನೆಲ್ಲ ಸಾಯಿಸಿ ಅವ್ರ ಮೇಲೆ ಹಾಕೋದು, ಅದನ್ನ ನೋಡಿ ಅವ್ರು ತಡ್ಕೊಳಿಕ್ ಆಗ್ತಾ ಇಲ್ಲ. ಎಂ ಸಂಚೋದ್ಯಮಾನಸ್ಥ ಧಾರ್ತ ರಾಷ್ಟ್ರೈ ಪುನಃ ಪುನಃ ಹೈಡಿಂಬೇನ ಅದ್ಯಮಾನಸ್ತು ಸ್ವಯಂ ಚ ಭೃಷಪೀಡಿತ. ಏನೇನು ಕೈಯಲ್ಲಿ ಸಿಕ್ತೋ ಎಲ್ಲಾ ತಗೊಂಡು ಆ ದುರ್ಯೋಧನನಿಗೆ, ದುಶ್ಯಾಸನಿಗೆ, ಎಲ್ಲಾ ಕೌರವರಿಗೆ ಹೊಡೆಯೋದು. ಜೊತೆಗೆ ದ್ರೋಣಾಚಾರ್ಯರು, ಕರ್ಣ ಚೆನ್ನಾಗಿ ಹೊಡಿತಾ ಇದ್ದಾನೆ, ಭಯವಾಗ್ತಾ ಇದೆ. ಆಗ ಎಲ್ಲ ಕೌರವರು, ವಿಶೇಷವಾಗಿ ದುರ್ಯೋಧನ ಹೇಳ್ತಾ ಇದ್ದಾನೆ, ಶಕ್ತ್ಯಸ್ತ್ರವನ್ನು ಬಿಡು, ನಾನು ಸಂಹಾರ ಮಾಡು. ಅದ್ಯಮಾನ ಸ್ವಯಂ ಚ ಭೃಷಪೀಡಿತ, ಸ್ವಯಂ ಕರ್ಣನಿಗೂ ಬಹಳ ತೊಂದರೆಯಾಗಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಹೇಳ್ತಾ ಇದ್ದಾರೆ, ಹೊಡಿ ಹೊಡಿ, ಶಕ್ತಿಯಸ್ತ್ರ ತೆಗೆದುಕೊಂಡು ಹೊಡೆದು ಬಿಡು. ಆಗ ಸರಿ ಆಯ್ತು ಅಂತ ಕೊನೆಗೆ ಆದತ್ತ ಶಕ್ತಿಂ ವಿಪುಲಾಂ ಪಾಕಶಾಸನ ಸಮ್ಮತಾಂ. ಆ ಇಂದ್ರ, ಪಾಕಶಾಸನ ಅಂದ್ರೆ ಇಂದ್ರ, ಆ ಇಂದ್ರನ ಕೊಟ್ಟಿರ್ತಕ್ಕಂತಹ ಶಕ್ತಿಯಸ್ತ್ರವನ್ನು ತೆಗೆದುಕೊಂಡು ಆ ಘಟೋತ್ಕಚಕ್ಕೆ ಹೊಡಿತಾ ಇದ್ದಾನೆ. ತಾಮಂಬರಸ್ಥಾಯ ಘಟೋತ್ಕಚಾಯ ಶೈಲೋಪಮಾಯಾತುಲ ವಿಕ್ರಮಾಯ ಶಿಕ್ಷೇಪ ಮೃತ್ಯೋರಸನೋಪಮಾಮಲಂ ಪ್ರಕಾಶಯಂತೀಂ ಪ್ರದಿಶೋ ದಿಶಶ್ಚ. ಆಕಾಶದಲ್ಲಿ ಇದ್ದು ಮಾಡ್ತಿದ್ದವ,
ಘಟೋತ್ಕಚ ರಾಕ್ಷಸ, ಅವನೆಲ್ಲಾ ಮಾಯಾಶಕ್ತಿ ಗೊತ್ತು, ಎಲ್ಲಾನು ಗೊತ್ತು. ಶೈಲೋಪಮಾಯ ಅತುಲ ವಿಕ್ರಮಾಯ ಮಹಾಪರಾಕ್ರಮಿ. ಶೈಲ ಅಂದ್ರೆ ಪರ್ವತಕ್ಕೆ ಎಷ್ಟು ಪರ್ವತ ದೊಡ್ಡದಿರ್ಬೇಕು ಹಾಗೆ ದೊಡ್ಡದಾಗಿರ್ತಕ್ಕಂತಹ ದೇಹವನ್ನು ತೆಗೆದುಕೊಂಡು ಯುದ್ಧ ಮಾಡ್ತಾ ಇದ್ದಾನೆ. ಮೃತ್ಯೋಹೋ ರಸನೋಪಮಾಂ, ಮೃತ್ಯುವಿನ ಜಿಹ್ವ ನಾಲಿಗೆ ಅಂತ ಇರತಕ್ಕಂತಹ ಆ ಅಸ್ತ್ರವನ್ನು ತೆಗೆದುಕೊಂಡು ಭಾರೀ ಪ್ರಕಾಶಮಾನವಾಗಿರ್ತಕ್ಕಂತಹದ್ದು, ಇಡೀ ಎಲ್ಲ ದಿಕ್ಕುಗಳಲ್ಲೆಲ್ಲ ಪ್ರಕಾಶ ಬರ್ತಾ ಇದೆ. ಅಂತಹ ಶಕ್ತ್ಯಸ್ತ್ರವನ್ನು ತೆಗೆದುಕೊಂಡು ಆ ಘಟೋತ್ಕಚನಿಗೆ ಕರ್ಣ ಹೊಡಿತಾ ಇದ್ದಾನೆ. ನಿರ್ಭಿನ್ನ ವಕ್ಷಾಸ್ತತಯಾಪಪಾತ ವ್ಯಚೂರ್ಣಯ ಶತ್ರು ಬಲಂ ಹತೋಪಿ ತಸ್ಮಿನ್ ಹತೆ ಜಹಶುದ್ಧಾತ್ತರಾಷ್ಟ್ರಾಹ ಉಚ್ಚಕೃಷು ದುದುಹು ಚಾಂಬರಾಣಿ. ಅದು ಶಕ್ತ್ಯಸ್ತ್ರ ಮೊದಲಿಗೆ ಅರ್ಜುನ ಹೇಳಿಕೊಟ್ಟಿದ್ದ, ಭಾರಿ ಉತ್ತಮವಾಗಿರ್ತಕ್ಕಂಥದ್ರಿಂದ ಯಾರನ್ನಾರು ಒಬ್ಬರನ್ನ ಹೊಡಿಬಹುದು. ನೀನು ಎಷ್ಟು ವಿಚಿತ್ರ ಅಂದ್ರೆ ನಾನು ಹೇಳಿದ್ದೇನೆ, ಒಬ್ಬರ ಮೇಲೆ ಪ್ರಯೋಗ ಮಾಡಬಹುದು, ಎರಡನೇ ಸಲ ಪ್ರಯೋಗ ಮಾಡಿ ಬರೋದಿಲ್ಲ. ಅದಕ್ಕಾಗಿ ಕರ್ಣ ಅದನ್ನ ಕಾಪಾಡ್ಕೊಂಡು ಬಂದಿರ್ತಾನೆ, ಯಾರಿಗೂ ಬಿಡೋದು ಬೇಡ, ಇದು ಅರ್ಜುನಿಗೆ ಹೊಡಿಬೇಕು, ಅರ್ಜುನ ಹೊಡಿಬೇಕು ಅಂತ. ಆದ್ರೆ ಭಗವಂತನ ಸಂಕಲ್ಪ ಜೋರಾಗಿ ಘಟೋತ್ಕಚನಿಗೆ ಹೊಡೆದ. ಆ ಘಟೋತ್ಕಚನ ವಕ್ಷಸ್ಥಲ ಎದೆಗೆ ಬಡದಿದೆ, ಅವನು ಸತ್ತು ಹೋದ. ಸತಯ ಪಪಾತ ಕೆಳಗಡೆ ಬೀಳ್ತಾ ಇದ್ದಾನೆ. ಬೀಳ್ತಾ ಇರುವ ದೊಡ್ಡದಾಗಿರ್ತಕ್ಕಂತಹ ದೇಹ ಅವನದು. ಬಿದ್ದರೆ ಕೆಳಗಿರೋ ಸೈನಿಕರೆಲ್ಲ ಸತ್ತು ಹೋದ್ರು. ವಿಚೂರ್ಣ ಶತ್ರು ಬಲಂ ಹತೋಪಿ, ಅದಕ್ಕೆ ಶ್ರೀಮದಾಚಾರ್ಯ ಅಂತಾರೆ, ಸತ್ತ ಮೇಲೂ ಸಾಯುವಾಗಲೂ ಅವನ ಶತ್ರುಗಳನ್ನು ನಾಶ ಮಾಡಿದ. ಸತ್ತದ್ದರಿಂದ ಆ ದೇಹದ ಭಾರವನ್ನು ತೆಗೆದು ತಾಳಲಾರ್ದೇನೆ ಕೆಳಗಿರ್ತಕ್ಕಂತಹ ರಾಕ್ಷಸರ ಮನುಷ್ಯರೆಲ್ಲ ಪುಡಿ ಪುಡಿಯಾಗಿ ಅವರೂ ಕೂಡ ಸತ್ತು ಹೋಗಿದ್ದಾರೆ. ಹೀಗೆ ಆ ಘಟೋತ್ಕಚನ ಸಂಹಾರ ಆಗಿದೆ. ಆಗ ಏನು ದುರ್ಯೋಧನಗಳಿಗೆ ದುಶ್ಯಾಸನ ಎಲ್ಲ ಕೌರವ ಭಾರಿ ಸಂತೋಷವಾಗಿದೆ. ಅಪ್ಪ ಅಂದ್ರೆ ಅವರು ಏನ್ ತ್ರಾಸ ಕೊಡ್ತಾ ಇದ್ದೆ ನಮ್ಗೆಲ್ಲ, ಏನ ಸತ್ತು ಹೋಗಿರ್ತಕ್ಕಂತಹ ಪ್ರಾಣಿಗಳಿಂದ ಹೊಡೆಯೋದೇನು, ಆ ಕುತ್ತಿಗೆ ಅಂತ ಒಯ್ಯೋದೇನು, ಭಾಷಣವಾಗಿಬಿಟ್ಟಿತ್ತು ಅಂತ ಜೋರಾಗಿ ಧ್ವನಿ ಮಾಡ್ತಾ ಇದ್ದಾರೆ, ಕುಣಿತಾ ಇದ್ದಾರೆ. ದುದುಶ್ಚಂಬರಾಣಿ, ಭಾರಿ ಸಂತೋಷದಿಂದ ಕುಣಿತಾ ಇದ್ದಾರೆ, ಧ್ವನಿ ಮಾಡ್ತಾ ಇದ್ದಾರೆ. ಆಗ ಕೃಷ್ಣ ಅಲ್ಲೇ ಸಮೀಪದಲ್ಲಿದ್ದ. ಅವನಿಗೆ ಗೊತ್ತಾಯ್ತು, ಓಹೋ ಇವರೆಲ್ಲ ಕುಣಿತಾ ಇದ್ದಾರಿಂದ ತದಾ ನನರ್ಥ ಕೇಶವ ಸಮಾಷ್ಟಿಷಚ್ಚ ಫಲ್ಗುಣಂ ನನಾದ ಶಂಖ ಮಾಧಮಜ್ಜಹ ಸಚೋರು ನಿಸ್ವನಃ. ಏನ್ ಕೃಷ್ಣ ನೋಡ್ರಿ, ಕೃಷ್ಣನ ಲೀಲೆ ಅರ್ಥವೇ ಆಗೋದು. ಘಟೋತ್ಕಚ ಸತ್ತು ಹೋದ್ರೆ ಕೃಷ್ಣ ಕುಣಿಲಿಕ್ಕೆ ಶುರು ಮಾಡ್ತಾನೆ. ತದಾ ನನರ್ಥ ಕೇಶವ, ಕೃಷ್ಣ ಕುಣಿತಾ ಇದ್ದಾನೆ, ಆಶ್ಚರ್ಯವಾಗ್ತದೆ. ಸಮಾಷ್ಟಿಷಚ್ಚ ಫಲ್ಗುಣಂ, ಅರ್ಜುನ ಬದಿಯಲ್ಲೇ ಇದ್ದ. ಹೇ ಅರ್ಜುನ ಅಂತೇಳಿ ಗಟ್ಟಿಯಾಗಿ ಅರ್ಜುನ ಆಲಿಂಗ ಮಾಡ್ಕೊಂಡ್ಬಿಟ್ಟ ಕೃಷ್ಣ. ಆ ನನಾದ ಭಾರಿ ಧ್ವನಿ ಮಾಡ್ತಾ, ಶಂಖ ಮಾಧವ ಶಂಖಧ್ವನಿ ಮಾಡ್ತಾ ಇದ್ದಾನೆ. ಜಹಾಸ ಉರುಣಿಸ್ವನಃ, ಭಗವಂತ ಸಾಮಾನ್ಯವಾಗಿ ಮಂದಹಾಸ, ಆದ್ರೆ ಇವತ್ತು ಮಾತ್ರ ಭಗವಂತ ಜೋರಾಗಿ ನಗುತ್ತಾ ಇದ್ದಾನಂತೆ. ನಾವೆಲ್ಲ ಸಾಮಾನ್ಯವಾಗಿ ಎಲ್ಲಿಯೂ ಕೇಳಿಲ್ಲ. ಇಡೀ ಮಹಾಭಾರತ ಭಾಗವತ ನೋಡ್ತಾ ಇರುವಾಗ ಭಗವಂತ ಮಂದಹಾಸ ಗಂಭೀರವಾಗಿದ್ದದನ್ನು ನಾವು ಕೇಳ್ತೇವೆ. ಆದ್ರೆ ಇವತ್ತು ಮಾತ್ರ ಪರಮಾತ್ಮ ಉರುನಿಸ್ವನಃ, ಧ್ವನಿ ಬರೋ ಹಾಗೆ ಉಚ್ಚ ಧ್ವನಿ, ಜಹಾಸ ಜೋರಾಗಿ ನಗುತ್ತಾ ಇದ್ದಾನೆ ಕೃಷ್ಣ. ಶಂಖಧ್ವನಿ ಮಾಡ್ತಾನೆ, ಕುಣಿತಾ ಇದ್ದಾನೆ. ಅರ್ಜುನ ಆಲಿಂಗ ಮಾಡ್ಕೊತಾನೆ. ಅರ್ಜುನನಿಗೆ ಅರ್ಥ ಆಗ್ಲಿಲ್ಲ, ಕೃಷ್ಣ ಏನ್ ಮಾಡ್ತಾ ಇದ್ದೆ ನೀನು, ಏನಾಗಿದೆ? ಅವನಿಗೆ ಆಶ್ಚರ್ಯವಾಗಿದೆ. ಅವನು ಕೇಳ್ತಾ ಇದ್ದಾನೆ, ಕೃಷ್ಣ ಏನಾಗಿದೆ ಅಂತ ಗೊತ್ತಾ? ಭೀಮಸೇನ ದೇವರ ಮಗ ಘಟೋತ್ಕಚ ಸತ್ತು ಹೋಗಿದ್ದಾನೆ, ನೀನ್ ಕುಣಿತಾ ಇದ್ದೀಯಲ್ಲ. ತಮ ಪೃಚ್ಛದ್ ಗುಡಾಕೇಶ ಕಿಮೇತಿ ದುರ್ಮನಾಹ ಹತೆ ಸುತೆ ಅಗ್ಗಜೇ ಸ್ಮಾಕಂ ವೀರೇ ಕಿಂ ನಿಂದಸಿ ಪ್ರಭೋ. ಕೃಷ್ಣ ಇದೇನ್ ಅನ್ಯಾಯ ಇದು? ಅವನು ಬಹಳ ದುಃಖವಾಗಿದೆ. ತಮ ಪೃಚ್ಛದ್ ಗುಡಾಕೇಶ, ಗುಡಾಕೇಶ ಅಂದ್ರೆ ಗುಡಾಕ ಎಂಬ ಶಬ್ದಕ್ಕೆ ನಿದ್ರೆ ಅಂತ ಅರ್ಥ. ಗುಡಾಕ ಈಶ ಅಂದ್ರೆ ನಿದ್ದೆಯನ್ನು ಗೆದ್ದವನು. ಗುಡಾಕೇಶ ಶಬ್ದಕ್ಕೆ ಹಾಗರ್ಥ ಇದೆ. ಅಂತಹ ಅರ್ಜುನ, ಅವನಿಗೆ ಬಹಳ ಕಷ್ಟವಾಯಿತು. ಅಯ್ಯೋ, ನಮ್ಮ ಅಣ್ಣ ಭೀಮ, ಆ ಭೀಮನ ಮಗನಾಗಿರ್ತಕ್ಕಂತಹ ಘಟೋತ್ಕಚ ಸತ್ತು ಹೋಗಿದ್ದಾನೆ,
ಇಂತಹ ಪ್ರಸಂಗದಲ್ಲಿ ಕೃಷ್ಣ ಹೀಗೆಲ್ಲ ಮಾಡ್ತಾ ಇದ್ದಾನಲ್ಲ, ಏನಿದು? ಹತೇ ಸುತೆಯ ಕಡೆ ಅಸ್ಮಾಕಂ ವೀರ್ಯ, ಮಹಾಪರಾಕ್ರಮಿಯಾಗಿರ್ತಕ್ಕಂತಹ ಘಟೋತ್ಕಟ ಸತ್ತು ಹೋಗಿದ್ದಾನೆ. ಕಿಂ ನಂದಸಿ ಪ್ರಭೋ, ಏನೋ ಕೃಷ್ಣ ನೀನು ಸಂತೋಷ ಪಡ್ತಾ ಇದ್ದಿ. ಕೃಷ್ಣಂದ, ಅರ್ಜುನ ನಿನಗೇನು ಗೊತ್ತು ನನ್ಗೆ ಯಾಕೆ ಸಂತೋಷವಾಗಿದೆ ಅಂತ ಹೇಳ್ತಾನೆ. ತಮಾಹ ಭಗವಾನ್ ಕೃಷ್ಣೋ ದಿಟ್ಯಾ ಜೀವಸಿ ಫಲ್ಗುಣ ತದರ್ಥಂ ನಿಹಿತಾ ಶಕ್ತಿ ವಿಮುಕ್ತಾಸ್ಮಿನ್ ಹಿ ರಾಕ್ಷಸೆ. ನೋಡಿ ಏನ್ ಹೇಳ್ತಾನೆ ಕೃಷ್ಣ, ಸರ್ವಜ್ಞ ದೇವರು, ಎಲ್ಲ ಗೊತ್ತು, ಆದ್ರೂ ನಾಟಕ ಮಾಡ್ತಾನೆ, ತೋರಿಸ್ತಾನೆ ಪಾಂಡವರಲ್ಲಿ ಭಗವಂತನಿಗೆ ಎಷ್ಟು ಪ್ರೀತಿ ಇದೆ, ಅರ್ಜುನನಲ್ಲಿ ಭಗವಂತನಿಗೆ ಎಷ್ಟು ಪ್ರೀತಿ ಇದೆ, ಎಷ್ಟೊಂದು ಅವರಿಗೆ ಸ್ನೇಹ. ಭಗವಂತ ಹೇಳಿದ, ಅರ್ಜುನ ನನಗೆ ಯಾಕೆ ಸಂತೋಷ ಆಗಿದೆ ಗೊತ್ತಾ, ನೀನು ಬದುಕಿದೆ ಇವತ್ತು ಅಂತ. ದಿಷ್ಟ್ಯಾ ಜೀವಸಿ ಫಲ್ಗುಣ, ದೈವ ನೀನು ಬದುಕಿದೆ, ನಾನು ಬದುಕೇ ಇದ್ದೀನಿ. ಹಾಗಲ್ಲ ಅರ್ಜುನ, ನೋಡು ಆ ಕರ್ಣ ಇದ್ದಾನಲ್ಲ, ಇಷ್ಟು ದಿವಸ ಶಕ್ತಿಯಸ್ತ್ರ ಇಟ್ಕೊಂಡು ಕಾಯ್ತಾ ಇದ್ದ. ಯಾಕೆ? ಈ ಶಕ್ತಿಯಸ್ತ್ರವನ್ನ ಅರ್ಜುನಿಗೇನೇ ಬಿಡಬೇಕು, ಅವನನ್ನೇ ಸಂಹಾರ ಮಾಡಬೇಕು ಅಂತ ಅಷ್ಟು ತಾನು ಗಟ್ಟಿಯಾದ ಮನಸ್ಸಿನ ಇಟ್ಕೊಂಡಿರ್ತಕ್ಕಂಥವನು. ಆದ್ರೆ ಇವತ್ತು ನೋಡು, ತದರ್ಥಂ ನಿಹಿತ ಶಕ್ತಿ ವಿಮುಕ್ತ ಅಸ್ಮಿನ್ ಹಿ ರಾಕ್ಷಸೆ. ಇವತ್ತು ನೋಡಿದ್ರೆ ಆ ಘಟೋತ್ಕಚನ ಸಂಹಾರ ಮಾಡೋದಕ್ಕೆ ಶಕ್ತಿಯಸ್ತ್ರ ಉಪಯೋಗ ಮಾಡ್ಕೊಂಡ್ಬಿಟ್ಟ. ನೀನು ಬದುಕದಿ ಅಂತಂತಾನೆ ಕೃಷ್ಣ. ಅದಕ್ಕೆ ನಂಗೆ ಬಹಳ ಸಂತೋಷವಾಗಿದೆ. ಘಟೋತ್ಕಚ ಹೋದ್ರೆ ಸತ್ತೋದ, ಅವನು ಹೋಗ್ಲಿ, ನೀವು ಪಾಂಡವರು ಬದುಕಬೇಕು, ಅರ್ಜುನ ಬದುಕಬೇಕು. ನೋಡ್ರಿ ಹೇಗಿದೆ ಭಗವಂತನ ಸಂಕಲ್ಪ, ಪರಮಾತ್ಮನ ಒಂದು ದಯೆ ಆ ಪಾಂಡವರಲ್ಲಿದೆ, ವಿಶೇಷವಾಗಿ ಅರ್ಜುನನ ಮೇಲೆ ಇದೆ. ಕೃಷ್ಣನಿಗೆ ಗೊತ್ತು, ಕೃಷ್ಣ ಸರ್ವಜ್ಞ, ಸತ್ಯ ಸಂಕಲ್ಪ. ಪಾಂಡವರಿಗೆ ಏನೇ ಜಯ ತಂದು ಕೊಡಬೇಕು ಅಂತ ಭಗವಂತ ಸಂಕಲ್ಪ ಮಾಡಿದ್ದಾನೆ, ತಂದೇ ಕೊಡ್ತಾನೆ, ಸಂದೇಹ ಇಲ್ಲ. ಆದರೂ ಮಧ್ಯ ಮಧ್ಯದಲ್ಲಿ ಎಚ್ಚರ ಕೊಡ್ತಾನೆ, ತೋರಿಸ್ಕೊಡ್ತಾನೆ, ತನ್ನ ಸಾಮರ್ಥ್ಯವನ್ನು ತೋರಿಸ್ಕೊಡ್ತಾನೆ. ವಿಸ್ಮೃತಿ ನೋಡ್ರಿ, ನಾವು ಅನ್ಕೋತೀವಿ ನಾವ್ ಇದೇ ಕೆಲಸ ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ಏನೇನೋ ಮಾಡ್ತೀವಿ, ಆದ್ರೆ ಯಾವುದು ನಮ್ ಕಡೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದ್ರೆ ಭಗವಂತನ ಸಂಕಲ್ಪ ಇದ್ರೆ ನಡೀತದೆ, ಇಲ್ಲದೆ ಇದ್ರೆ ಆಗೋದಿಲ್ಲ. ಕಷ್ಟಪಟ್ಟು ಯಾವುದೋ ಒಂದು ವಸ್ತುವನ್ನು ಇದಕ್ಕೆ ಉಪಯೋಗ ಮಾಡ್ಕೊಂಡು ತಿಳ್ಕೊತೀವಿ, ದೇವರ ಸಂಕಲ್ಪ ಇರೋದಿಲ್ಲ, ಏನೋ ಮಾಡ್ಬೇಕಾಗ್ತದೆ, ಅನಿವಾರ್ಯವಾಗಿ ಮಾಡ್ಬೇಕು. ಈ ತತ್ವವನ್ನು ತಿಳಿಬೇಕು. ಭಗವಂತ ಸಂಕಲ್ಪ ಮಾಡಿದ್ರೆ ಏನಾದ್ರೂ ಆಗತ್ತೆ, ಭಗವಂತ ಸಂಕಲ್ಪ ಇಲ್ಲ ಅಂತಂದ್ರೆ ಏನ್ ನಡೆಯೋದಿಲ್ಲ. ಮನುಷ್ಯನಿಗೆ ಇರುವ ಬುದ್ಧಿ, ಶಕ್ತಿ, ಹಣ, ಅಧಿಕಾರ, ಆಯುಷ್ಯ, ಆರೋಗ್ಯ, ಭಾಗ್ಯ ಎಲ್ಲವೂ ಎಷ್ಟು ಕ್ಷಣಿಕ ಅಂದ್ರೆ ಹೇಳಿಕ್ ಸಾಧ್ಯನೇ ಇಲ್ಲ. ಆದರೆ ನಮ್ಗೆಷ್ಟು ಭ್ರಮ ಇದೆ ಅಂತಂದ್ರೆ, ಇನ್ನು ಜಗತ್ತಿನಲ್ಲಿ ಸಮಾನವಾಗಿರ್ತಕ್ಕಂತಹ ವ್ಯಕ್ತಿ ಯಾರು ಇಲ್ಲ. ಬುದ್ಧಿಯಲ್ಲಿ, ಶಕ್ತಿಯಲ್ಲಿ, ಆರೋಗ್ಯದಲ್ಲಿ, ಮಾತಿನಲ್ಲಿ ಅಥವಾ ಇನ್ಯಾವ ಕೆಲಸ ಮಾಡೋದರಲ್ಲಿ ನಮಗೆ ಸಮಾನವಾದ ವ್ಯಕ್ತಿ ಯಾರು ಇಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ. ಕಷ್ಟ ಬಂದಾಗ, ಶ್ರಮ ಬಂದಾಗ, ಕೆಲಸ ಆಗದೇ ಇದ್ದಾಗ ನಮ್ಗೆ ಗೊತ್ತಾಗತ್ತೆ ನಮ್ಮ ಶಕ್ತಿ ಎಷ್ಟು, ನಮ್ಮ ಯೋಗ್ಯತೆ ಏನು, ನಮ್ಮ ಸಂಕಲ್ಪ ಶಕ್ತಿ ಏನು, ನಮ್ಮ ಇಚ್ಛಾಶಕ್ತಿ ಏನು. ಅಲ್ಲಿವರೆಗೂ ಗೊತ್ತಾಗೋದೇ ಇಲ್ಲ. ಹತ್ತು ಜನ ನನ್ನ ಮಾತು ಕೇಳ್ತಾರೆ, 100 ಜನ ನನ್ನ ಮಾತು ಕೇಳ್ತಾರೆ, 1000 ಜನ ನನ್ನ ಅಧೀನರಾಗಿದ್ದಾರೆ ಅಂತ ಇವತ್ತಿದ್ದಾರೆ, ನಾಳೆ ಇರೋದಿಲ್ಲ ಅವರು. ಅಧಿಕಾರ ಭಗವಂತ ಕೊಡ್ತಾನೆ, ಅದೇ ಅಧಿಕಾರವನ್ನು ಭಗವಂತ ಕಿಸ್ಕೊತಾನೆ, ಕಿತ್ತಿ ಹಾಕಿಬಿಡ್ತಾನೆ, ತೆಗೆದುಕೊಂಡ್ಬಿಡ್ತಾನೆ. ಭಾರಿ ಬುದ್ಧಿವಂತರು, ಏನ್ ಬುದ್ಧಿವಂತ, ಬುದ್ಧಿ ಎಲ್ಲ ಭ್ರಮ ಆಗ್ಬಿಡ್ತದೆ. ನಾವು ಹಾಕಿದ ಪ್ಲಾನ್, ನಾವು ಹಾಕಿರ್ತಕ್ಕಂತಹ ಏನೇನೋ ವಿಚಾರಗಳಿರ್ತದೆ, ಅದೆಲ್ಲ ವಿಪರೀತವಾಗ್ಬಿಡ್ತದೆ. ಹೀಗಾಗಿ ಭಗವಂತನ ಸಂಕಲ್ಪವೇ ಪ್ರಧಾನವಾಗಿರ್ತಕ್ಕಂಥದ್ದು. ದೇವರ ಒಂದು ಅನುಗ್ರಹ ಇದ್ ಬಿಟ್ರೆ ನಾವೆಲ್ಲ ಆರಾಮಿರ್ತೀವಿ.
ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ. ಭಗವಂತನ ಪ್ರಸಾದ, ದೇವರ ಅನುಗ್ರಹ ಇದ್ರೆ ಯಾವುದೂ ಅಸಾಧ್ಯ ಇಲ್ಲ. ಅಸಾಧ್ಯವಾದ್ದೆಲ್ಲ ಸಾಧ್ಯವಾಗ್ತದೆ. ಭಗವಂತನೇ ಸರ್ವಪ್ರೇರಕ, ಸರ್ವನಿಯಾಮಕ, ಸರ್ವಶಕ್ತ, ಅಚಿಂತ್ಯ ಶಕ್ತಿ ಸಂಪನ್ನಾದವನು ಭಗವಂತ ನಾರಾಯಣ. ಆ ಭಗವಂತನ ಚಿಂತನವನ್ನು ಮಾಡದೆ ನಾವು ಮನುಷ್ಯರು ತುಂಬಾ ಕಷ್ಟಪಡ್ತೇವೆ. ಶ್ರೀಮದಾಚಾರ್ಯ ಹೇಳ್ತಾರೆ, ಇವತ್ತಿಗೂ ಜೀವ ಸಂಸಾರಕ್ಕೆ ಕಾರಣ ಯಾಕಿದ್ದಾನೆ ಅಂತಂದ್ರೆ ಅಹಂಕಾರನೇ ಕಾರಣ. ಅಹಂಕಾರ ಅಂತಂದ್ರೆ ದೇವರ ಅಧೀನವಾಗಿ ನಾನು ಕೆಲಸವನ್ನು ಮಾಡುತ್ತೇನೆ ಎಂಬ ತಿಳುವಳಿಕೆ ಇಲ್ಲದೆ ಇರೋದಿಷ್ಟೇ. ನಾವೇನೋ ಅಹಂಕಾರ ಅಂತ ತಕ್ಷಣ ಬೇರೆ ನಾನೇ ಎಲ್ಲ ಮಾಡಿ ನಾನು ಯಾವಾಗಲೂ ಹಾಗೆ ಅಂತ ಅಭಿಪ್ರಾಯವಲ್ಲ. ನಾವೆಲ್ಲ ಅಷ್ಟೆಲ್ಲ ಅಹಂಕಾರ ಪಡ್ತೀವಿ ಅಂತ ನಮಗೆ ಸಂಶಯ ಬರ್ತದೆ, ಹಾಗೆ ತಿಳ್ಕೊಬೇಡ್ರಿ. ಪ್ರತಿಯೊಂದು ಭಗವಂತನ ಅಧೀನ ಅಂತ ತಿಳ್ಕೊಳ್ಳೋದಿಲ್ಲಲ್ಲ, ಅದೇ ಒಂದು ಅಪರಾಧವಾಗತ್ತೆ. ಅದೇ ಒಂದು ಅಪರಾಧವಾಗತ್ತೆ. ಆದ್ದರಿಂದ ಶಾಸ್ತ್ರ ಮೇಲಿಂದ ಮೇಲೆ ಎಚ್ಚರ ಕೊಡ್ತದೆ, ಮೇಲಿಂದ ಮೇಲೆ ಎಚ್ಚರ ಕೊಡ್ತದೆ. ನ್ಯೂಸ್ ಅಂತ ನೋಡ್ತೀವಿ, ಆದ್ರೆ ಅದು ನಮ್ಮ ಹತ್ತಿರದ ವಲಯದಲ್ಲಿದ್ದಾಗ ಎಷ್ಟು ಕಷ್ಟ ಅಂತ ಅರ್ಥವಾಗುತ್ತೆ. ಹೀಗಾಗಿ ಯಾವಾಗಲೂ ಭಗವಂತನ ಚಿಂತನೆ ಇರಬೇಕು. ಆ ಪರಮಾತ್ಮ ಅರ್ಜುನ ಹೇಳ್ತಾನೆ, ಅರ್ಜುನ ನೀನೇನ್ ಚಿಂತೆ ಮಾಡ್ಬೇಡ, ನಾನಿದ್ದೀನಿ ನಿನ್ ಜೊತೆಗೆ, ನಿನ್ನ ರಕ್ಷಣೆ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾನೆ. ತಥೋ ಯುಧಿಷ್ಠಿರೋ ದುಃಖಾತ್ ಅಮರ್ಷಾಚ ಅಭ್ಯವರ್ಧತ ಕರ್ಣಂ ಪ್ರತಿ ತಮಾಹಾತ ಕೃಷ್ಣ ದ್ವೈಪಾಯನ ಪ್ರಭು. ಯುಧಿಷ್ಠಿರ ನೋಡ್ತಾ ಇದ್ದ, ಅಯ್ಯೋ ಎಂತ ಅನರ್ಥ ಆಗ್ಬಿಡ್ತು, ಘಟೋತ್ಕಟ ಸತ್ತು ಹೋಗ್ಬಿಟ್ಟ ಅಂತ ಬಹಳ ದುಃಖವಾಗಿದೆ, ಸಿಟ್ಟು ಬಂದಿದೆ, ಅಸಹನೆ. ಕರ್ಣನ್ನು ಹೊಡೆದಾಕ್ಬಿಡ್ತೀನಿ ಅಂತ ಜೋರಾಗಿ ಯುದ್ಧಕ್ಕೆ ಬರ್ತಾನೆ. ಮಧ್ಯದಲ್ಲಿ ವೇದವ್ಯಾಸರು ಬರ್ತಾರೆ. ನೋಡಿ ಎಷ್ಟು ವಿಚಿತ್ರ. ನಾನು ಅದಕ್ಕೆ ಹೇಳಿದೆ, ತಾತ್ಪರ್ಯ ಬಹಳ ಅದ್ಭುತವಾದ ಪರಮಾದ್ಭುತವಾದ ಗ್ರಂಥ ಅದು. ನೀವು ಕೇವಲ ಮಹಾಭಾರತ ಯುದ್ಧ ಕಥೆ ಅಂತ ಮಾತ್ರ ತಿಳ್ಕೊಳ್ಬೇಡಿ. ಸ್ವಯಂ ಮಹಾಭಾರತ ದೊಡ್ಡ ಶಾಸ್ತ್ರ. ಅದರಲ್ಲಿ ಯಾತರ ಮಧ್ಯದಲ್ಲಿ ವೇದವ್ಯಾಸರು ಬಂದರು. ಯಾಕೆ ಅಂದ್ರೆ ವೇದವ್ಯಾಸರು ಹೇಳ್ತಾರೆ, ಧರ್ಮರಾಜ ಬಹಳ ಚಿಂತೆ ಮಾಡಬೇಡ, ದುಃಖ ಪಡಬೇಡ ನೀನು. ಯಾಕೆ ಅಂತಂದ್ರೆ ಯಯಾರ್ಜುನೋ ನಿಹಂತವ್ಯ ತಯಾಸೋ ರಾಕ್ಷಸೋ ಹತಃ ತನ್ಮಾ ಶುಚಸ್ತ್ವಂ ರಾಜೇಂದ್ರ ದಿಷ್ಟ್ಯಾ ಜೀವತಿ ಫಲ್ಗುನಃ ಇತ್ಯುಕ್ತ್ವಾ ಪ್ರಯೋ ವ್ಯಾಸಃ ತಥೋ ಯುದ್ಧಂ ಅವರ್ತತ. ನೋಡಿ, ವೇದವ್ಯಾಸ ದೇವರು ಧರ್ಮರಾಜನಿಗೆ ಹೇಳ್ತಾರೆ, ಧರ್ಮರಾಜ ಯಾವ ಶಕ್ತಿಯಸ್ತ್ರದಿಂದ ಅರ್ಜುನ ಸಂಹಾರ ಮಾಡಬೇಕು ಅಂತ ಕರ್ಣ ಇಷ್ಟು ದಿನಗಳವರೆಗೆ ತಾನು ಕಾಯ್ತಾ ಇದ್ದ. ತಯಾಸೋ ರಾಕ್ಷಸೋ ಹೊತಃ, ಅದೇ ಅಸ್ತ್ರವನ್ನು ತೆಗೆದುಕೊಂಡು ಈಗ ಘಟೋತ್ಕಚನ ಸಂಹಾರ ಮಾಡಿದ್ದಾರೆ. ತನ್ಮಾಶ್ರಿತತ್ವಂ, ನೀನು ದುಃಖ ಪಡಬೇಡ. ದಿಷ್ಟ್ಯಾ ಜೀವತಿ ಫಲ್ಗುನಃ, ದೈವದಿಂದ ಬದುಕಿದ್ದಾನೆ ನಿನ್ನ ತಮ್ಮ ಅರ್ಜುನ. ನೋಡಿ, ಅಂತ ವೇದವ್ಯಾಸ ದೇವರು ಮಧ್ಯದಲ್ಲಿ ಬಂದು ಧರ್ಮರಾಜನಿಗೆ ಸ್ವಲ್ಪ ಸಮಾಧಾನ ಮಾಡ್ತಾರೆ. ಇಷ್ಟು ಹೇಳಿ ಅವ್ರು ಹೊರಟೋಗ್ಬಿಟ್ರು. ತಥೋ ಯುದ್ಧಂ ಅವರ್ತತ. ನೋಡಿ, ಈ ಸಣ್ಣ ವಿಷಯವನ್ನ ಶ್ರೀಮದಾಚಾರ್ಯರು ತೋರಿಸ್ಕೊಡ್ತಾರೆ, ಹೇಳಿಕೊಡ್ತಾರೆ. ಇದು ಬಹಳ ಮಹತ್ವದ್ದು. ಸಣ್ಣ ವಿಷಯ ಅಂದ್ರೆ ಅಭಿಪ್ರಾಯ ಒಂದೇ ಶ್ಲೋಕದಲ್ಲಿ ಹೇಳಬೇಕಾದಂತ ಅರ್ಥ. ತಾತ್ವಿಕ ದೃಷ್ಟಿಯಿಂದ ಸಣ್ಣದೊಂದು ನಾನು ಹೇಳ್ತಾ ಇದ್ದೆ. ಚಿಕ್ಕ ಚಿಕ್ಕ ವಿಷಯಗಳನ್ನು ಶ್ರೀಮದಾಚಾರ್ಯ ಬಿಡೋದಿಲ್ಲ, ತತ್ವವನ್ನು ತಿಳಿಸ್ಕೊಡ್ತಾರೆ, ಏನ್ ನಡೀತು ಒಂದು ಘಟನೆ ತೋರಿಸ್ಕೊಡ್ತಾರೆ. ಆಗ ಮತ್ತೆ ಪುನಃ ಯುದ್ಧ ಪ್ರಾರಂಭವಾಗಿದೆ. ಭೀಮಾರ್ಜುನಾಭ್ಯಾಂ ಇಹಾನ್ಯಮಾನೆ ಬಲೇ ಕುರೂಣಾಮಿತರೇಶ್ಚ ಪಾಂಡವೈಃ ಪ್ರದೀಪ ಹಸ್ತಾಥಯೋಧಕಾಶ್ಚ ಸರ್ವೇಪಿ ನಿದ್ರಾ ವಶಗಾ ಬಭೂವು. ಮತ್ತೆ ಪುನಃ ಭೀಮಸೇನ ದೇವರು, ಅರ್ಜುನ ಇವರಿಬ್ಬರು ಆ ಕೌರವರ ಎಲ್ಲ ಸೈನ್ಯವನ್ನು ನಾಶ ಮಾಡ್ತಾ ಇದ್ದಾರೆ. ಪಾಂಡವರೆಲ್ಲರೂ ಸೇರಿದ್ದಾರೆ. ಯುದ್ಧ ಭಾರಿ ನಡೀತಾ ಇದೆ. ನಡೀತಾ ಇದ್ದು ರಾತ್ರಿ ಹೊತ್ತು. ರಾತ್ರಿ ಯುದ್ಧ ಹೇಗೆ ಮಾಡಿದ್ರು? ಕತ್ಲೆಯಲ್ಲಿ. ಪ್ರದೀಪ ಹಸ್ತಾಥಯೋಧಕಾಶ್ಚ ಸರ್ವೇಪಿ ನಿದ್ರಾ ವಶಗಾ ಬಭೂವು. ನೋಡ್ರಿ,
ಅದಕ್ಕೆ ಹೇಳ್ತಾರೆ, ಕತ್ತಲೆ ಯುದ್ಧ ಮಾಡಿ ತಿಳ್ಕೊಬೇಡಿ, ಪ್ರದೀಪ ಹಸ್ತಾಹ ಯೋಧಕ, ಅನೇಕ ಜನರನ್ನು ವ್ಯವಸ್ಥೆ ಮಾಡಿದ್ರು. ನೀವು ನೋಡುತ್ತೀರಿ, ಆ ಬಟ್ಟೆಯನ್ನ ಕಟ್ಟಿ ಒಂದು ಕಟ್ಟಿಗೆಗೆ ಅದನ್ನ ಬೆಂಕಿ ಹಚ್ಚಿಕೊಂಡು ಎಲ್ಲರೂ ಕೈಯಲ್ಲಿ ಆ ದೀಪ ಇಟ್ಕೊಂಡಿದ್ದಾರೆ. ಸಾವಿರಾರು ಜನ ಇದ್ದಾರೆ. ಅದರ ಮಧ್ಯದಲ್ಲಿ ಯುದ್ಧ ಮಾಡಿದ್ರೆ, ಕತ್ತಲೆಯಲ್ಲಿ ಯುದ್ಧ ಮಾಡಿದ್ರೆ ಯುದ್ಧ ಹೇಗೆ ಮಾಡೋದ್ರಿ? ಕತ್ತಲೆ ಇದ್ರೆ ಯುದ್ಧ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾರ್ಯಾರು ಕಾಣಿಸೋದಿಲ್ಲ, ಏನು ಯುದ್ಧ ಮಾಡೋದು? ಅದಕ್ಕೆ ಶ್ರೀಮದಾಸ ಹೇಳ್ತಾರೆ ಪ್ರದೀಪ ಹಸ್ತಾಹ, ಎಲ್ಲರೂ ಕೈಯಲ್ಲಿ ಆ ಬೆಂಕಿಯನ್ನ ಅರ್ಥಾತ್ ದೀಪವನ್ನು ಹಿಡ್ಕೊಂಡಿದ್ರು. ಕೆಲವರು ತಾವೇ ಹಿಡ್ಕೊಂಡಿದ್ರು, ಕೆಲವರು ಬೇರೆ ಹಿಡ್ಕೊಂಡು ಸುಮ್ಮನೆ ಹಾಗೆ ನಿಂತಿದ್ರು. ಹಾಗೆ ಅವ್ರು ಯುದ್ಧ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲರಿಗೂ ಎಷ್ಟಂತೂ ಯುದ್ಧ ಮಾಡೋದು ಬಹಳ ಶ್ರಮ ಆಯ್ತು. ಸರ್ವೇಪಿ ನಿದ್ರಾ ವಶಗ ಬಹು, ಬಹಳ ಶ್ರಮ ಆಗ್ತಾ ಇದೆ, ನಿದ್ದೆ ಬರ್ತಾ ಇದೆ. ಪಾಪ ಅರ್ಜುನ್ ನೋಡ್ತಾನೆ ಎಷ್ಟು ಕಷ್ಟಪಡ್ತಾರೆ ಇವರು ಅಂತ. ದೃಷ್ಟೈವತಾನಾಹ ಧನಂಜಯಸ್ತದ ಸ್ವಪ್ಸ್ಯಂತು ಯಾವ ಶಶಿನ ಪ್ರಕಾಶ ಇತೀರಿತ ಆಶಿಷ ಫಲ್ಗುನಾರ್ಯ ಪ್ರಯುಜ್ಯ ಸರ್ವೇ ಶಿಶುಪುರಿ ಯಥಾಸ್ಥಿತಾ. ಅರ್ಜುನ ಹೇಳ್ತಾನೆ, ನೋಡ್ರಿ ನಿಮಗೆಲ್ಲ ಬಹಳ ಶ್ರಮವಾಗಿದೆ, ಆದ್ರಿಂದ ಸ್ವಲ್ಪ ಹೊತ್ತೆಲ್ಲರೂ ವಿಶ್ರಾಂತಿ ತಗೊಳ್ರಿ, ಆಮೇಲೆ ಯುದ್ಧ ಮಾಡೋಣ. ನೋಡ್ರಿ, ಯುದ್ಧ ಮಾಡುವ ಪ್ರಸಂಗದಲ್ಲಿಯೂ ಕೂಡ ಈ ಸಾಮಾನ್ಯ ಜನರ ಮೇಲೆ ದಯ ತೋರಿಸ್ತಾನೆ ಅರ್ಜುನ. ಸ್ವಲ್ಪ ಬಿಡಿ, ಚಂದ್ರನ ಪ್ರಕಾಶ ಚೆನ್ನಾಗಿ ಬರ್ಲಿ, ನಿಮ್ಮ ಈ ಪ್ರಕಾಶನೂ ಇರ್ತದೆ, ಜೊತೆಗೆ ಅದನ್ನೂ ಚೆನ್ನಾಗಿರುತ್ತೆ, ಆದ್ರಿಂದ ವಿಶ್ರಾಂತಿ ತಗೊಳ್ಳಿ. ಎಲ್ಲರಿಗೂ ಬಹಳ ಆನಂದ ಆಯ್ತು. ಅಪ್ಪ ಅಂದ್ರೆ ಅದು ನಾವೆಷ್ಟು ಒದ್ದಾಡ್ತಾ ಇದ್ದೀವಿ, ಒಂದು ಅರ್ಧ ಗಂಟೆನೋ 1 ಗಂಟೆನೋ ಅಷ್ಟಾದ್ರೂ ವಿಶ್ರಾಂತಿ ತಗೊಂಡ್ರೆ ನಮಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅವರು ಸಂತೋಷ ಪಟ್ಟಿದ್ದಾರೆ. ಅವ್ರೇನ್ ಮಾಡ್ತಾರೆ, ಆಶಿಷ ಫಲ್ಗುನಾಯ ಪ್ರಯುಜ್ಯ. ನೋಡ್ರಿ, ಶ್ರೀಮದಾಚಾರ್ಯರು ಬಹಳ ಅದ್ಭುತವಾಗಿ ತಮ್ಮ ಸಿದ್ಧಾಂತವನ್ನು ಹೇಳ್ತಾರೆ. ಆ ಎಲ್ಲಾ ಸಾಮಾನ್ಯ ಸಜ್ಜನರು ಕೂಡ ಅರ್ಜುನ್ಗೆ ಆಶೀರ್ವಾದ ಮಾಡಿದಂತೆ. ಅರ್ಜುನ, ನೀನು ಒಳ್ಳೆಯ ಕೆಲಸ ಮಾಡಿದಪ್ಪ, ನೀನು ಒಳ್ಳೇದಾಗಲಿ, ಸರ್ವೇ ಸುಶುಭೋ ಯಥಾಸ್ಥಿತ. ಇದು ಬಹಳ ಮಹತ್ವದ್ದು ಶ್ರೀಮದಾಚಾರ್ಯ ಹೇಳುವಂತಹ ಒಂದು ಸಿದ್ಧಾಂತ. ನಾವು ಅನೇಕ ಬಾರಿ ಹೇಳ್ತಾ ಇರ್ತೀವಿ, ಮಧ್ವ ಸಿದ್ಧಾಂತವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೇನೆ ನಮ್ಮ ಜನರೇ ಎಷ್ಟೋ ಜನ ನಿಂದೆ ಮಾಡ್ತಾರೆ ಅಥವಾ ದೂರ ಆಗ್ತಾರೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಸಾಮಾನ್ಯ ಮನುಷ್ಯ ಇದ್ದಾನೆ, ಸಾಮಾನ್ಯ ವ್ಯಕ್ತಿ ಇದ್ದಾನೆ ಅಂತ ತಗೊಳ್ರಿ. ಅವನಿಗೆ ನಾವೇನೋ ಒಂದು ಉಪಕಾರ ಮಾಡ್ತೀವಿ, ಏನೋ ಒಂದು ನಮ್ಗಿಂತ ಸಣ್ಣವನೇ ಅವನು, ಏನೋ ಮಾಡ್ತೀವಿ. ಅವನಂತಾನೆ, ಪಾಪ ಇವರು ಮಾಡಿದ್ರು, ಅವ್ರು ಒಳ್ಳೇದಾಗ್ಲಿ, ಪಾಪ ಎಷ್ಟು ದೊಡ್ಡ ಯಜಮಾನ ಎಷ್ಟು ಚೆನ್ನಾಗಿದ್ದಾರೆ. ಅಷ್ಟು ಉದಾಹರಣೆ ಹೇಳ್ತೀನಿ. ಒಬ್ಬ ಯಜಮಾನ ಅವನ ಮನೆಯಲ್ಲಿ 4-5 ಜನ ಕೆಲಸ ಮಾಡ್ತಾ ಇರ್ತಾರೆ. ಆ ಕೆಲಸ ಮಾಡೋರಿಗೆ ಏನೋ ಒಂದು ಉಪಕಾರ ಮಾಡ್ತಾನೆ, ಹೇಗಾಗ್ಲಿ ಅಂತ ಹೇಳ್ತಾನೆ. ಅವನಿಗೆ ಬಹಳ ಸಂತೋಷ ಆಗ್ತದೆ, ಪಾಪ ನಮ್ಮ ಯಜಮಾನ ಎಷ್ಟು ಇದ್ದಾರೆ ನೋಡ್ರಿ, ಒಳ್ಳೇದಾಗ್ಲಿ ಅಂತ. ಒಬ್ಬ ಸಾಮಾನ್ಯ ಮನುಷ್ಯ ನಮ್ಮ ಬಗ್ಗೆ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡಿದ್ರೆ ನಮಗೆ ಒಳ್ಳೇದಾಗತ್ತೋ ಇಲ್ಲೋ? ನಾವು ಪುಣ್ಯ ಬರ್ತದೋ ಇಲ್ಲ, ನಮಗೆ ಅದರಿಂದ ಹಿತ ಆಗ್ತದೋ ಇಲ್ಲೋ? ಅವಶ್ಯವಾಗಿ ಆಗ್ತದೆ. ಅದನ್ನು ಶ್ರೀಮದಾಚಾರ್ಯ ಹೇಳ್ತಾರೆ. ಶ್ರೀಮದಾಚಾರ್ಯ ಒಂದೊಂದು ವಾಕ್ಯ, ಒಂದು ಶಬ್ದವನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಅದು ನಾನು ತುಂಬಾ ವೇಗದಿಂದ ಹೇಳ್ತಾ ಇದ್ದೇನೆ. ವಾಸ್ತವಿಕವಾಗಿ ಇನ್ನೂ ಸಾವಕಾಶ ಹೇಳಬೇಕು, ಆದ್ರೆ ತಾತ್ಪರ್ಯ ಮುಗಿಯಬೇಕು ಅಂತ ಅನ್ನೋ ದೃಷ್ಟಿಯಿಂದ ನಾನು ಸ್ವಲ್ಪ ವೇಗದಿಂದ ಹೇಳ್ತಾ ಇದ್ದೇನೆ. ಶ್ರೀಮದಾಚಾರ್ಯ ಇತೀರಿತ ಆಶಿಷ ಫಲ್ಗುನಾಯ ಪ್ರಯುಜ್ಯ ಸರ್ವೇ ಸುಶುಪು ಯಥಾಸ್ಥಿತ. ಎಲ್ಲರೂ ನಿಂತಲ್ಲೇನೆ ವಿಶ್ರಾಂತಿ ತಗೋತಾರೆ, ಆದ್ರೆ ಎಲ್ಲರೂ ಅರ್ಜುನನಿಗೆ ಆಶೀರ್ವಾದ ಮಾಡ್ತಾರಂತೆ. ಆಶಿಷ ಅಂದ್ರೆ ಒಳ್ಳೇದಾಗಲಿ. ನಾವೇನ್ ಅನ್ಕೋತೀವಿ, ನಮ್ಗಿಂತ ದೊಡ್ಡವರಷ್ಟೇ ನಮ್ಗೆ ಆಶೀರ್ವಾದ ಮಾಡ್ತಾರೆ, ಅವರೇ ಹಿಂಗೆ. ಹಾಗೆಲ್ಲ ಇಲ್ಲ. ಆಶೀರ್ವಾದ ಅಂದ್ರೆ ಒಳ್ಳೇದಾಗಲಿ ಅಂತ ಅಪೇಕ್ಷೆ. ಇದು ಯಾರಾದ್ರೂ ಮಾಡ್ಬೋದು, ಸಣ್ಣವರು ಮಾಡ್ಬೋದು, ದೊಡ್ಡವರು ಮಾಡ್ಬೋದು, ತಂದೆ ತಾಯಿ ಅಣ್ಣ ತಮ್ಮ ಬಂಧು ಬಳಗ, ಅಥವಾ ನಮ್ಗೇನೋ ಸಂಬಂಧ ಇರ್ತಕ್ಕಂಥ ಒಬ್ಬ ಯಾವನೋ ವ್ಯಕ್ತಿ ನಾವು ಮಾಡಿ ಸತ್ಕಾರ್ಯವನ್ನು ಉಪಕಾರವನ್ನು ಕಂಡು ಪಾಪ ಒಳ್ಳೇದು ಮಾಡಿದ್ರಿ, ನಿಮಗೆ ಹಿತವಾಗಲಿ, ಇಷ್ಟೇ ಸಾಕು.
ನಮ್ಮ ಗುರುಗಳ ಆಚಾರ್ಯ ಮೇಲಿಂದ ಮೇಲೆ ಈ ಮಾತನ್ನು ಹೇಳ್ತಾ ಇದ್ರು. ಮನುಷ್ಯ ತಾನು ಏನನ್ನಾದ್ರೂ ಗಳಿಸ್ಬೋದು, ಆದ್ರೆ ಒಬ್ಬ ಭಕ್ತ, ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಹಿತ ಮಾತು, ಅವನ ಪ್ರೀತಿ, ಅವನ ಆದರ ಅಂದ್ರೆ ಆದರ ಬೇಕಾಗಿಲ್ಲ, ವಿಶ್ವಾಸ ಅಂತ ಅರ್ಥ. ಅದು ಗಳಿಸೋದು ಬಹಳ ಮಹತ್ವದ್ದು. ಎಲ್ಲಿಯೋ ಇರ್ತಾನೆ, ಪಾಪ ಅವರು ಬಹಳ ಒಳ್ಳೆಯವ್ರಿ, ಅವ್ರಿಗೆ ಚಲೋ ಆಗ್ಲಿ ಅಂತ ಅನ್ಕೋತಾನಲ್ಲ, ಅದು ನನ್ನ ಒಬ್ಬ ವ್ಯಕ್ತಿಯ ಬಗ್ಗೆ ಇನ್ನೊಬ್ಬನ ಹೀಗೆ ಚಿಂತನೆ ಮಾಡ್ಬೇಕು, ಸಾಕು, ಅಷ್ಟೇ ಸಾಕು. ಅವರ ಮನೆಗೆ ಬಂದು ಆಶೀರ್ವಾದ ಮಾಡ್ಬೇಕು ಅಂತಲ್ಲ. ಯಾವತ್ತೋ ಒಬ್ಬ ವ್ಯಕ್ತಿಗೆ ನಾನು ಉಪಕಾರ ಮಾಡ್ತೀನಿ, ಯಾವತ್ತೋ ಒಬ್ಬ ವ್ಯಕ್ತಿಗೆ ನಾನು ಸಲಹೆ ಕೊಟ್ಟಿದ್ದೀನಿ, ಯಾವತ್ತೋ ಒಬ್ಬ ವ್ಯಕ್ತಿಗೆ ಇನ್ನೊಂದು ಮಾಡಿರ್ತೀನಿ, ಅವನು ಅಲ್ಲೇ ಕೂತಲ್ಲಿ ಅಂತಾನೆ, ಪಾಪ ಇಷ್ಟೆಲ್ಲ ಮಾಡಿದ್ರು ನೋಡ್ರಿ ಅವರು, ಅದಕ್ಕೆ ನಮ್ಗೆ ಒಳ್ಳೇದಾಯ್ತು, ದೇವರು ಅವ್ರು ಚೆನ್ನಾಗಿರ್ಲಿ ಅಂತ ಹೇಳಿದ್ರೆ ಸಾಕು, ನಮಗೆ ಒಳ್ಳೇದಾಗ್ತದೆ. ಆದ್ದರಿಂದ ಎದುರಿಗೆ ಬಂದು ಎಲ್ಲಾ ಮಹಾತ್ಮರು, ಮಹಾನುಭಾವರು, ದೊಡ್ಡವರು ಆಶೀರ್ವಾದ ಮಾಡೋಕಂತಿಲ್ಲ, ಅಥವಾ ಸಣ್ಣವರೆಲ್ಲ ಸಂಬಂಧ ಇಲ್ಲ ಅಂತಲ್ಲ. ನಮ್ಮ ಹಿತೈಷಿಗಳು ಅಂತ ನಾವು ಮೇಲಿಂದ ಮೇಲೆ ಕೇಳ್ತೀವಿ. ಹಿತೈಷಿಗಳು ಅಂದ್ರೆ ನಮಗೆ ಒಳ್ಳೇದಾಗಬೇಕು ಅಂತ ಅಪೇಕ್ಷೆ ಮಾಡುವವರು. ರಾಮಾಯಣದಲ್ಲಿ ಒಂದು ಪ್ರಸಂಗ ಬರ್ತದೆ, ಎಲ್ಲಾ ಜನರು ರಾಮನಿಗೆ ಒಳ್ಳೇದಾಗ್ಲಿ, ರಾಮನಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾರೆ. ಭಾಗವತದಲ್ಲಿ ಬರ್ತದೆ, ಆ ರುಕ್ಮಿಣಿಯನ್ನ ಶಿಶುಪಾಲ ಕೊಟ್ಟು ಮದುವೆ ಮಾಡ್ತಾರೆ. ಕೃಷ್ಣನ್ ನೋಡಿದ ಮೇಲೆ ಎಲ್ಲರೂ ಅಂತಾರೆ, ಅವನೇನ್ ಶಿಶುಪಾಲ, ಅವನು ನಾವೇನಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ಈ ರುಕ್ಮಿಣಿಯನ್ನ ಕೃಷ್ಣನಿಗೆ ಮದುವೆ ಆಗಲಿ ಅಂದ್ರೆ, ಇದು ಸಾಮಾನ್ಯ ಜನರು ಕೂಡ ಅವರಿಗೆ ಪುಣ್ಯ ಬರುತ್ತೆ, ಕೃಷ್ಣನಿಗೆ ಪುಣ್ಯ ಬರಬೇಕು ಅಂತ ಹಾಗೆ ಹೇಳ್ತಾ ಇಲ್ಲ ನಾನು. ಇದೇ ಆಶಿಷ. ಈ ತರಹದ ಒಂದು ಹಿತ ನುಡಿಗಳು, ಒಳ್ಳೆಯ ಅಪೇಕ್ಷೆ, ಭಗವಂತನ ಪ್ರಾರ್ಥನೆ, ನಮಗಾಗಿ 10 ಜನ, 1000 ಜನ, 100 ಜನ ಮಾಡುವ ಹಾಗೆ ನಾವೇನಾದ್ರೂ ಸತ್ಕರ್ಮವನ್ನು ಮಾಡಿದ್ರೆ ನಿಜವಾಗಿಯೂ ಅದು ಭಗವಂತನ ಪ್ರೀತಿಗೆ ಸಾಧನವಾಗ್ತದೆ. ಅದು ಒಂದು ಭಗವಂತನ ಅನುಗ್ರಹಕ್ಕೆ ಕಾರಣವಾಗ್ತದೆ. ಬಹಳ ಎಚ್ಚರ ಇರಬೇಕು. ಮೊನ್ನೆ ಪ್ರಸಂಗ ಬಂದಿದೆ, ನಿಮ್ಗೆ ಹೇಳ್ತೀನಿ, ನಿಮ್ಗೆಲ್ಲರೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ. ಒಂದು ಧರ್ಮಶಾಸ್ತ್ರದ ಒಂದು ವಾಕ್ಯ ಇದೆ. ಆ ವಾಕ್ಯದಲ್ಲಿ ಏನ್ ಬಂತು ಅಂತಂದ್ರೆ, ಇವಾಗ ಎಷ್ಟೋ ಜನ ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ. ಆ ಸಣ್ಣ ಸಣ್ಣ ಮಕ್ಕಳು ಬಂದಾಗ ಸಾಮಾನ್ಯವಾಗಿ ಲೋಕದಲ್ಲಿ ಒಂದು ರೂಢಿ ಇದೆ, ಸಣ್ಣ ಮಕ್ಕಳಿಗೆ ಕೆಲವರು ಏನೋ ಆಟಿಕೆ ಸಾಮಾನು ಕೊಡಬೇಕು ಅಂತ ಕೊಡ್ತಾರೆ, ಇಲ್ಲ ಕೆಲವರು ಸಣ್ಣ ಮಕ್ಕಳು ಏನೋ ತಿನ್ಲಿಕ್ಕೆ ಕೊಡ್ಬೇಕು ಅಂತಿದೆ, ಕೊಡ್ತಾರೆ. ಅದು ಇದೇನೋ ವ್ಯವಹಾರ ಅಂತ ನಾವು ಮಾಡ್ತೇವೆ, ಕೆಲವರು ಮಾಡ್ತಾರೆ, ಕೆಲವರು ಮಾಡೋದು. ಇಲ್ಲಿ ಧರ್ಮಶಾಸ್ತ್ರ ಹೇಳ್ತದೆ, ಬಹಳ ಚಿತ್ರ. ಆ ವಾಕ್ಯ ನೋಡಿದ್ರೆ ನಮ್ಮಲ್ಲಿ ಎಲ್ಲವೂ ಸಹಜವಾಗಿ ಬಂದಿಟ್ಟಿದೆ, ಅದು ಗೊತ್ತಾಗಿಲ್ಲ. ಯಾವ ವ್ಯಕ್ತಿ ಒಂದು ಸಣ್ಣ ಕೂಸುಗೆ, ಸಣ್ಣ ಮಗುವಿಗೆ ಒಂದು ಆಟಿಕೆ ಕೊಟ್ರೆ ಅವನಿಗೆ ಅನೇಕ ಬ್ರಾಹ್ಮಣರಿಗೆ ಭೋಜನ ಮಾಡಿದಷ್ಟು ಪುಣ್ಯ ಬರ್ತದೆ ಅಂತ ಹೇಳ್ತಾರೆ. ಆ ವಾಕ್ಯವನ್ನು ಇನ್ನೊಂದ್ಸಲ ಇವಾಗ ಇಲ್ಲಿ ಇಟ್ಕೊಂಡಿಲ್ಲ, ಓದ್ ತೋರಿಸಿ. ಆ ಒಂದು ಸಣ್ಣ ಮಗುವಿಗೆ, ಕೂಸಿಗೆ ಒಂದು ಹಣ್ಣು ಅಥವಾ ಯಾವುದೋ ಒಂದು ವಸ್ತುವನ್ನು ತಿನ್ಲಿಕ್ಕೆ ಕೊಟ್ರೆ ಗೋದಾನ ಮಾಡಿದಷ್ಟು ಪುಣ್ಯ ಬರ್ತದೆ ಅಂತ ಹೇಳ್ತಾರೆ. ಸಣ್ಣ ಮಗು, ಕೂಸು. ಅಲ್ಲ, ಇದೇನಿದು? ನಿಜ ಧರ್ಮ ಇದು. ಅದಕ್ಕೆ ಹೇಳಿದೆ, ನಮ್ಮ ಜೀವನದ ನಾನಾ ವಿಧವಾಗಿರ್ತಕ್ಕಂತಹ ಏನು ನಮ್ಮ ಪರಂಪರೆಯಲ್ಲಿ, ಭಾರತೀಯ ಪರಂಪರೆಯಲ್ಲಿ ಅನೇಕ ಸಂಪ್ರದಾಯಗಳು ಬಂದಿವೆ. ಆ ಸಂಪ್ರದಾಯಗಳ ಹಿಂದೆ ಒಂದು ಧರ್ಮ ಇದೆ, ನೀತಿ ಇದೆ, ಪುಣ್ಯ ಇದೆ, ಭಗವಂತನ ಅನುಗ್ರಹ ಇದೆ. ಭಗವಂತನ ಅನುಗ್ರಹ ಇಲ್ಲದ ಧರ್ಮ ಭಾರತೀಯ ತತ್ವದಲ್ಲಿ ಏನೇ ಇಲ್ಲ. ನಾವು ಮಾಡುವ ಪ್ರತಿಯೊಂದು ಕಾರ್ಯವು ಭಗವಂತನ ಪ್ರೀತಿ ಆಗುವಂತೆ ಉಪದೇಶವನ್ನು ಮಾಡಿದ್ದಾರೆ. ಹಾಗೆ ಇವತ್ತು ನಾವಿಲ್ಲಿ ನೋಡ್ತಾ ಇದ್ದೇವೆ, ಅರ್ಜುನನಿಗೂ ಎಲ್ಲರೂ ನಿಜವಾಗ್ಲೂ ಎಲ್ಲರೂ ಶತ್ರುಗಳು, ಯುದ್ಧಕ್ಕೆ ಬಂದಿದ್ದಾರೆ, ಸಾಯ್ಲಿಕ್ಕಿದ್ದಾರೆ, ಅವ್ರಿಗೆಲ್ಲ ಗೊತ್ತು. ಆದ್ರೂ ಒಂದು ನಿಮಿಷವಾದ್ರೂ ಅವ್ನು ಒಳ್ಳೆಯದಾಯ್ತಲ್ಲ ಅಂತ ಅವನಿಗೆ ಆಶೀರ್ವಾದ ಮಾಡಿದ್ದಾರೆ. ಹೀಗಾಗಿ ಇಂತಹ ಅನೇಕ ಸಜ್ಜನರ, ಸಾಧುಗಳ, ಗುರುಗಳ, ಬ್ರಾಹ್ಮಣರ, ದೇವತೆಗಳ, ವಿಶೇಷವಾಗಿ ಲಕ್ಷ್ಮೀನಾರಾಯಣರ, ಭಗವಂತನ ಒಂದು ಆಶೀರ್ವಾದ, ಅನುಗ್ರಹ ನಮ್ಮ ಮೇಲೆ ಇದ್ದರೆ ನಾವು ನಿರಂತರವಾಗಿ
ಸಾಧನೆ ಮಾಡ್ಲಿಕ್ಕೆ ಆಗತ್ತೆ. ಆದ್ದರಿಂದ ಭಗವಂತನ ಇಷ್ಟನ್ನೇ ಪ್ರಾರ್ಥನೆ ಮಾಡೋದು. ಪರಮಾತ್ಮ ನಮಗೆ ಯಾವಾಗಲೂ ಸತ್ಕರ್ಮಗಳನ್ನು ನಮ್ಮಿಂದ ಮಾಡಿಸು, ಎಲ್ಲರಿಗೂ ಹಿತವಾಗುವಂತೆ ನಮ್ಮಿಂದ ಮಾಡಿಸು. ಹಿತವಾದ ನುಡಿಗಳು, ಹಿತವಾದ ಕಾರ್ಯ, ಸತ್ಕಾರ್ಯಗಳನ್ನು ನಮ್ಮಿಂದ ಮಾಡಿಸಿ ವಿಶೇಷ ಅನುಗ್ರಹ ಮಾಡಲಿ ಎಂಬುದಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.